ಅಂತಿಮದ ಆರಂಭ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವು ಕಳೆದ 2 ಸಂಚಿಕೆಗಳಿಂದಲೂ ಕೂಡ ಇಸ್ರಾಯೇಲ್ನ ಕುರಿತಾಗಿ, ಇಸ್ರಾಯೇಲ್ನ ಹಿನ್ನೆಲೆಯ ಕುರಿತಾಗಿ, ಇಸ್ರಾಯೇಲ್ ಯಾವ ರೀತಿಯಾಗಿ ಫಾರ್ಮ್ ಆಯಿತು ಎಂಬುದಾಗಿ ಅದರ ಕುರಿತಾಗಿ ನೋಡುತ್ತಾ ಬಂದ್ವಿ. ಈ ಒಂದು ಸಂಚಿಕೆಯಲ್ಲೂ ಕೂಡ ನಾವು ಇಸ್ರಾಯೇಲ್ನ ಕುರಿತಾಗಿ, ಕಳೆದ ಸಂಚಿಕೆಯಲ್ಲಿ ನಾವು ನಿಲ್ಲಿಸಿದ ಆ ಯೆರೂಸಲೇಮ್ ಕುರಿತಾಗಿ ಈ ಒಂದು ಸಂಚಿಕೆಯಲ್ಲಿ ಅದರ ಮುಂದುವರೆದ ಭಾಗವನ್ನು ನೋಡೋಣ. ಬನ್ನಿ ನಾವು ಈ ಒಂದು ಸಂಚಿಕೆಗೆ ಹೋಗೋಣ. ಪ್ರೈಸ್ ಲಾರ್ಡ್. ಬ್ರದರ್, ಒಂದು ಎಪಿಸೋಡ್ ಹೋಗೋದಕ್ಕಿಂತ ಮುಂಚೆ ನಿಜವಾಗ್ಲೂ ನನಗೆ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ಬಹಳ ಒಂದು ಅದ್ಭುತವಾಗಿದೆ ಬ್ರದರ್. ಯಾಕಂದ್ರೆ ಇಸ್ರೇಲ್ ಕುರಿತಾಗಿ ದೇವರ ಒಂದು ಪ್ಲಾನ್ ಎಷ್ಟು ಅಕ್ಯುರೇಟ್ ಆಗಿ ನೆರವೇರ್ತಾ ಇದೆ ಎಂಬುದಾಗಿ ಕಳೆದ 2 ಸಂಚಿಕೆಯಿಂದ ಕೂಡ ಇಸ್ರೇಲ್ ಕುರಿತಾಗಿ ನೀವು ಒಂದೊಂದು ಸಂಭವದ ಕುರಿತಾಗಿ ಅದನ್ನು ವಿವರಿಸಬೇಕಾದ್ರೆ ಅದು ಏನು ಅನಿಸ್ತಾ ಇದೆ ಅಂದ್ರೆ ದೇವರು ಎಷ್ಟು ಉನ್ನತವಾದ ಕಾರ್ಯಗಳನ್ನು ಇಸ್ರೇಲ್ ಕುರಿತಾಗಿ ಇಟ್ಟಿದ್ದಾರೆ ಎಂಬುದಾಗಿ ನಿಜವಾಗ್ಲೂ ಒಂದೊಂದು ಎಪಿಸೋಡ್ ಬಹಳ ಕ್ಯೂರಿಯಾಸಿಟಿ ಆಗಿದೆ. ಕರ್ತನು ಬಂದು ನಮ್ಮ ಎಲ್ಲ ಲೈಫ್ನಲ್ಲಿಯೂ ಅದ್ಭುತವಾಗಿರೋ ಪ್ಲಾನ್ ಇಟ್ಟಿದ್ದಾರೆ. ಇಸ್ರೇಲ್ ಬಗ್ಗೆ ಪ್ಲಾನ್ಸ್ ನಾವು ನೋಡಬೇಕಾದ್ರೆ ಅದು ಯಾವ ರೀತಿ ನಮಗೆ ಒಂದು ಆಶ್ಚರ್ಯವಿದೆ, ನಮ್ಮ ಲೈಫಲ್ಲಿರುವ ಪ್ಲಾನ್ ಕೂಡ ಹಂಗೆ ಇರುತ್ತೆ. ಹೌದು, ನಮ್ಮ ಲೈಫ್ನಲ್ಲೂ ಇದೇ ರೀತಿಯಾಗಿ ನಮ್ಮ ಲೈಫ್ನ ನೋಡ್ರಿ, ನಾವು ಎಲ್ಲಿದ್ವಿ ಆರಂಭದಲ್ಲಿ, ಯಾವ ರೀತಿ ದೇವರು ನಮ್ಮನ್ನು ನಡೆಸ್ತಾ ಬಂದರು, ಒಂದು ಸ್ಥಳದಲ್ಲಿ ಯಾವ ರೀತಿ ಯೇಸುವನ್ನ ತಿಳ್ಕೊಂಡ್ವಿ, ಯಾವ ಸ್ಥಳದಲ್ಲಿ ಅವ್ರು ನಮ್ಮನ್ನ ಮೇಲೆತ್ತಿದ್ರು, ಇವೆಲ್ಲವನ್ನ ನಮಗೋಸ್ಕರವಾಗಿ ಅಂದರೆ ಕೆಲವೊಂದು ಕಾರ್ಯಗಳನ್ನ ಬಂದು ಬಹಳ ಆಶ್ಚರ್ಯವಾಗಿ ಯೋಚನೆ ಮಾಡ್ತೀನಿ. ನಾನೊಂದು 8th or 9th ಓದ್ತಿರ್ಬೇಕಾದ್ರೆ ನನ್ನ ಒಂದು ಹಸು ತಿವಿದು ಎತ್ತಾಕಿ ನೆನಪಿದೆ. ನನಗೆ ಒಂದು ಹಸು ಬಂದು ಹಾಗೆ ನನ್ನ ತಿವಿದು ಹಂಗೆ ಎತ್ತಾಕ್ತು. ಹಂಗೆ ನನ್ನ ಅವತ್ತು ನ್ಯಾಯವಾಗಿ ಅಲ್ಲಿ ಸಾಯ್ಬೇಕಾಗಿತ್ತು, ಅಲ್ಲಿ ನಾನು ರಕ್ಷಿಸಲ್ಪಟ್ಟೆ. ಅದೇ ರೀತಿ 1 ವರ್ಷವಾದ ನಂತರ ಆ ಊರಿಗೆ ಹೋಗ್ತಿರ್ಬೇಕಾದ್ರೆ ಎಲ್ಲರೊಂದಿಗೆ ಸೇರಿ ಅವತ್ತು ನದಿಯಲ್ಲಿ ತೆಪ್ಪ ಅಂತ ಇರ್ತಾ ಇತ್ತು. ಒಂದು 3-4 ಮಂದಿ ಹೋಗ್ತಾ ಇದ್ವಿ. ಆ ತೆಪ್ಪದಲ್ಲಿ ಹೋಗ್ತಿರ್ಬೇಕಾದ್ರೆ ಪ್ರಳಯ ಬಂತು. ಆಗ ತೆಪ್ಪ ಮುಳುಗಿದಾಗ ಅಲ್ಲಿದ್ದಂಥ 4-5 ಮಂದಿ ಸೇರಿ ಕಾಪಾಡಿ ಕರ್ಕೊಂಡ್ಬಂದರು. ಒಂದು ವೇಳೆ ಅದರಲ್ಲಿ ಪ್ರಾಣ ಹೋಗ್ಬೋದಾಗಿತ್ತು. ಸೊ ಇಷ್ಟೊಂದು ಸ್ಥಳಗಳಲ್ಲಿ ದೇವರು ಈ ರೀತಿ ನಮ್ಮನ್ನ ಇಸ್ರೇಲರನ್ನ ಕಾಪಾಡೋದಕ್ಕಿಂತ ನಮ್ಮನ್ನು ಒಂದು ಕಡೆ ಅದೇ ರೀತಿಯಾಗಿ ದೇವರು ಕಾಪಾಡಿದ್ದಾರೆ. ಇಲ್ವಾ ನಮ್ಮ ಪ್ಲಾನ್ನ ಹಿಂಗೆ ಕುಳಿತು ಯೋಚನೆ ಮಾಡಿದ್ರೆ ಆಶ್ಚರ್ಯವಾಗಿರುತ್ತೆ. ಕೆಲವೊಮ್ಮೆ ಎಲ್ಲ ಹೇಗೆ 0 ಇಂದ ನಾವು ಈ ಸ್ಥಳಕ್ಕೆ ಬಂದು ಕೂತಿದ್ದೇವೆ, ಆ ರೀತಿ ಆಶ್ಚರ್ಯವಾಗಿರುತ್ತೆ. ಸರಿ, ಒಬ್ಬೊಬ್ಬರ ಲೈಫಲ್ಲೂ ಇಂಥ ಒಂದು ಕಾರ್ಯ ಇರುತ್ತೆ ಅಂತ ಇಟ್ಕೊಳ್ಳಿ. ಈಗ ಕಳೆದ ಬಾರಿ ಯೆರೂಸಲೇಮ್ನಲ್ಲಿ ನಿಲ್ಲಿಸಿದ್ವಿ, ಯೆರೂಸಲೇಮ್ ಎನ್ನುವುದನ್ನು ನಿಲ್ಲಿಸಿದ್ವಿ. ಯೆರೂಸಲೇಮ್ ಬಗ್ಗೆ ನಾವು ನೋಡೋದಕ್ಕಿಂತ ಮುಂಚೆ ಈಗ ಒಂದು ಸಂಭವ ಇದೆ, ಅದನ್ನು ಹೇಳಿ ಅನಂತರ ಯೆರೂಸಲೇಮ್ ಹಿಂದೆ ಹೋಗುತ್ತೇನೆ, ಸ್ವಲ್ಪ ಯೂಸ್ಫುಲ್ ಆಗಿರುತ್ತೆ. ಈಗ ವಿಶ್ವಸಂಸ್ಥೆಯಲ್ಲಿ ಒಂದು ತೀರ್ಮಾನವಿದೆ. ಆ ತೀರ್ಮಾನ ಏನಂದರೆ 2 ಸ್ಟೇಟ್ ಸೊಲ್ಯೂಷನ್ ಎಂಬುದಾಗಿ ಹೆಸರು. 2 ಸ್ಟೇಟ್ ಸೊಲ್ಯೂಷನ್ ಅಂತ ಕೇಳುವುದಾದರೆ ಯೆರೂಸಲೇಮನ್ನು 2 ವಿಭಾಗಿಸುವುದು. ಯೆರೂಸಲೇಮ್ ಪಟ್ಟಣ ಇದೆ ಅಲ್ವಾ, ಅದನ್ನು 2 ವಿಭಾಗಿಸೋದು. ಲೋಕದಲ್ಲಿ ಪ್ರಾಚೀನ್ಯವಾದ ಪಟ್ಟಣಗಳು ಅಂತ ಕೆಲವೊಂದು ಇದೆ. ಆ ಪಟ್ಟಣಗಳಲ್ಲಿ ಇನ್ನೂ ಆಕ್ಟಿವ್ ಆಗಿರುವಂತಹ ಪಟ್ಟಣಗಳು ಕೆಲವೊಂದು ಮಾತ್ರ. ಅದರಲ್ಲಿ ಪ್ರಾಮುಖ್ಯವಾದದ್ದು ಯೆರೂಸಲೇಮ್. ಈಗ ಮೆಸೊಪೊತಾಮಿಯಾ ಪಟ್ಟಣ ಇತ್ತು, ಬ್ಯಾಬಿಲೋನ್ ಎಂಬುದಾಗಿ ಹೇಳ್ತೀವಿ. ಇವತ್ತು ಅದೆಲ್ಲ ಆಕ್ಟಿವ್ ಆಗಿಲ್ಲ, ಯಾಕೆಂದರೆ ಬಹಳ ಸಮುದ್ರದೊಳಗೆ ಹೊಟ್ಟೋಯ್ತು, ಆ ರೀತಿ ಇದೆ. ಆಮೇಲೆ ತೀರು, ನಿನವೆ ಇವೆಲ್ಲ ಇವತ್ತು ಇಲ್ಲ ಅಂತ ಇಟ್ಕೊಳ್ಳಿ. ಆ ಕಾಲದಲ್ಲಿ ಇದಂತಹ ಪಟ್ಟಣಗಳಲ್ಲಿ ಗ್ರೀಕ್ ಪಟ್ಟಣಗಳು ಇವತ್ತು ಇದೆ. ಕೆಲವೊಂದು ಗ್ರೀಕ್ ಪಟ್ಟಣಗಳು ಉಂಟು, ಐಗುಪ್ತದ ಪಟ್ಟಣಗಳು ಉಂಟು, ಇದೆಲ್ಲ ಇನ್ನೂ ಕೂಡ ಇದೆ ನಮ್ಮ ಕಾಲದಲ್ಲಿ. ಚೀನಾ ಪಟ್ಟಣಗಳು ಇವತ್ತು ಕೂಡ ಇದೆ. ಸೊ ಇದೆಲ್ಲ ಇದ್ರೂ ಕೂಡ ಯೆರೂಸಲೇಮ್ ಬಂದು ಒಂದು ಪ್ರತ್ಯೇಕ ಮಹತ್ವ ಇದೆ. ಸೊ ಇದು ಬಂದು ಹೆಚ್ಚು ಕಡಿಮೆ ಬೈಬಲ್ ಲೆಕ್ಕದ ಪ್ರಕಾರ ಒಂದು 4000 ವರ್ಷದ ಪ್ರಾಚೀನ ಪಟ್ಟಣ. ಈಗ ಈ ಒಂದು ಸಿಟಿಯನ್ನು ಬಂದು 2 ಸ್ಟೇಟ್ ಸೊಲ್ಯೂಷನ್ ಅಂದ್ರೆ ಏನಂತ ಕೇಳುವುದಾದರೆ, ಈ ಸಿಟಿಯನ್ನು 2 ವಿಭಾಗ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಒಂದು ಸಂಶೋಧನೆಯಲ್ಲಿ ಹೇಳ್ತಾರೆ, ಒಂದು ಪ್ರತ್ಯೇಕ ಕಾಲದಲ್ಲಿ ಒಂದು 100-200 ವರ್ಷದ ಹಿಂದೆ ಆ ಯೆರೂಸಲೇಮಿನ ಒಳಗೆ ಒಂದು 20,000 ಮಂದಿ ಮಾತ್ರ ಇರಕ್ಕೆ ಸಾಧ್ಯ. ಅಷ್ಟೇ ಆ ಪಟ್ಟಣ. ಒಂದು 20,000 ಮಂದಿ 30,000 ಮಂದಿ ಇರುವಂತಹ ಪಟ್ಟಣ ಯೆರೂಸಲೇಮ್ ಪಟ್ಟಣ. ಸೊ ಆ ಒಂದು ಪಟ್ಟಣವನ್ನು 2 ವಿಭಾಗ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಕೇಳಬೇಕಾದ್ರೆ, ಈಗ ನಾವು ಕಳೆದ ಬಾರಿ ಹೇಳಿದ ರೀತಿಯಲ್ಲಿ ಪಾಲೆಸ್ತೀನ್ ಸಮಸ್ಯೆ ಅಂತ ಒಂದು ಬಂತು. ಆಗ ಇಸ್ರಾಯೇಲರಿಗೆ ಆ ಎಲೆಯನ್ನು ಬಿಟ್ಟು ಹೊರಗೆ ಹೋದವರೆಲ್ಲ ಪಾಲೆಸ್ತೀನ್ ದೇಶವನ್ನ ಒಂದು ಪ್ರತ್ಯೇಕ ದೇಶವಾಗಿ ಅವರಿದ್ದ ಪ್ರಾಂತ್ಯವನ್ನ ಪ್ರತ್ಯೇಕ ದೇಶವಾಗಿ ಅಂಗೀಕಾರ ಮಾಡೋಕ್ಕೆ ಮುಂದಾದರು. ಆಗ ಇಸ್ರೇಲ್ ಏನು ಹೇಳ್ತು ಅಂತ ಹೇಳಿದ್ರೆ, ಅದು ನನ್ನ ಪ್ರದೇಶದ ಹೊರಗಿರುವ ಸ್ಥಳ. ಇವಾಗ ನೀವು ತಮಿಳುನಾಡಿಂದ ಬರ್ತಾ ಇದ್ದಾರೆ, ಬರಬೇಕಾದ್ರೆ ಹೊಸೂರು ಪ್ರಾಂತ್ಯವಾಗಿ ಹೋಗ್ಬೇಕಾದ್ರೆ ನಡುವೆ ಬಹಳ ಕಾಡುಗಳು ಜಾಸ್ತಿ ಇರುತ್ತೆ. ಹೊಸೂರಿಂದ ಮುಂದೆ ನೋಡಿದ್ರೆ ಬಹಳ ಕಾಡಿರುತ್ತೆ. ಆ ಥರ ಇಸ್ರೇಲ್ಗೆ ಹೊರಗೆ ಕೆಲವೊಂದು ಸ್ಥಳವಿತ್ತು. ಅದು ಬಂದು ಮರುಭೂಮಿ. ಆ ಪ್ರಾಂತ್ಯಕ್ಕೆ ಅವರು ಹೋಗಿ ವಾಸವಾಗಿದ್ದರು. ಅಲ್ಲಿ ಹೆಚ್ಚು ಕಡಿಮೆ 1948ರಿಂದ ಹೆಚ್ಚು ಕಡಿಮೆ 2000 ವರ್ಷದವರೆಗೂ ಅಲ್ಲೇ ಇದ್ರು. ಅದು ಅವರ ಪ್ರತ್ಯೇಕ ದೇಶವಾಗಿ ಫಾರ್ಮ್ ಮಾಡಿದ್ರು. ಫಾರ್ಮ್ ಮಾಡಿ ಅದು ನಮ್ಮ ದೇಶ ಎಂಬುದಾಗಿ ಹೇಳಿ ಅವರು ವಿಶ್ವಸಂಸ್ಥೆಯಲ್ಲಿ ರಿಜಿಸ್ಟರ್ ಕೂಡ ಮಾಡಿದ್ರು. ಇದನ್ನ ಇನ್ನು ಇಸ್ರೇಲ್ ಒಪ್ಪಿಕೊಳ್ಳಲಿಲ್ಲ. ಅವ್ರೇನು ಹೇಳ್ತಾರೆ ಅಂದ್ರೆ, ಅದು ಕೂಡ ಹೊರಗಿರುವಂತಹ ನಮ್ಮ ಸ್ಥಳವೇ ಆಗಿದೆ, ಅದನ್ನು ಕೊಡಕ್ಕಾಗಲ್ಲ, ಅದು ನನ್ನ ದೇಶ. ಅವ್ರೇನು ಹೇಳ್ತಾರೆ ಅಂದ್ರೆ, ನನ್ನ ದೇಶ ಅಂತ ಹೇಳುವುದಾದರೆ ಒಂದು ದಿನ ನನ್ನ ಸ್ಥಳ ನನಗೆ ಸಿಗದೆ ಹೋಗುತ್ತೆ ಅಂತ ಅವನು ಹೇಳ್ತಾನೆ. ಇವ್ರು ಹೇಳ್ತಾರೆ, ನಾವು ಪರಿಪೂರ್ಣವಾಗಿ ನಾವೇ ಇಲ್ಲಿದ್ವಿ, ಯಾವುದೋ ಪರಿಸ್ಥಿತಿ ಹೊರಗೋದ್ವಿ, ಈ ಸ್ಥಳ ನಮಗೆ, ನಾವು ಕೊಡಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಇವರು ಹೋಗಿ ಅದನ್ನ ವಿಶ್ವಸಂಸ್ಥೆ ರಿಜಿಸ್ಟರ್ ಮಾಡಿದ್ರು. ವಿಶ್ವಸಂಸ್ಥೆ ಅಕ್ಸೆಪ್ಟ್ ಮಾಡ್ತು, ಪ್ರತ್ಯೇಕ ದೇಶವಾಗಿ ಒಪ್ಕೊಂತು. ಹಲವು ದೊಡ್ಡ ರಾಷ್ಟ್ರಗಳು ಅದಕ್ಕೆ ಇನ್ನೂ ಒಪ್ಪದೇ ಇದೆ. ಆ ಒಂದು ಪರಿಸ್ಥಿತಿಯಲ್ಲಿಯೇ ಅವ್ರೇನು ಮಾಡಿದ್ರು ಅಂದರೆ, ಯೆರೂಸಲೇಮನ್ನು 2 ವಿಭಾಗಿಸಿ,
ಅರ್ಧವನ್ನ ಪ್ಯಾಲೆಸ್ತೀನ್ ಜನಗಳಿಗೆ ರಾಜಧಾನಿಯಾಗಿಯೂ ಬಾಕಿಯನ್ನ ಇಸ್ರೇಲ್ಗೆ ರಾಜಧಾನಿಯಾಗಿ ಎರಡಾಗಿ ವಿಭಾಗಿಸಿ ಇದಕ್ಕೆ 2 ಸ್ಟೇಟ್ ಸೊಲ್ಯೂಷನ್ ಎಂಬುದಾಗಿ ಹೆಸರು. ಯಾತ್ರಿಂದ ಅಂತ ಕೇಳಬೇಕಾದ್ರೆ ಯೆರೂಸಲೇಮ್ ಬಂದು ಪ್ಯಾಲೆಸ್ತೀನಿಯರಿಗೆ ಬಹಳ ಮುಖ್ಯವಾಗಿರುವಂತಹ ಸ್ಥಳ ಎಂಬುದಾಗಿ ನೋಡಲ್ಪಡುತ್ತೆ. ಯಹೂದ್ಯರಿಗೂ ಅದು ಬಹಳ ಮುಖ್ಯವಾಗಿರುವ ಸ್ಥಳ ಎಂಬುದಾಗಿ ನೋಡಲ್ಪಡುತ್ತದೆ. ನಾನು ಹೇಳ್ತೀನಿ ಅಂದರೆ ಪಾಲೆಸ್ತೀನಿಯರಿಗೆ ಮಾತ್ರ ಅಲ್ಲ, ಯಹೂದ್ಯರಿಗೆ ಮಾತ್ರವಲ್ಲ, ಕೆಲವೊಂದು ಮುಖ್ಯವಾದವರಿಗೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುವ ಸ್ಥಳ. ಬ್ಯಾಬಿಲೋನ್ ಇದೆ ಅಲ್ವಾ, ಮೆಸೊಪೊತಾಮಿಯಾ ದೇಶದ ಬ್ಯಾಬಿಲೋನ್ ಇತ್ತು ಅಲ್ವಾ, ಅದು ಬಂದು ಸೆಂಟರ್ ಪಾಯಿಂಟ್ ದೇಶಕ್ಕೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿಂದ ಎಲ್ಲ ಭಾಷೆಗಳು ವಿಭಾಗವಾಯಿತು. ಮನುಷ್ಯ ಸಮುದಾಯ ಬಂದು ಸುಮೇರಿಯನ್ ಸಿವಿಲೈಸೇಷನ್ಗಿಂತ ಮುಂಚೆ ಮನುಷ್ಯ ಎಲ್ಲಿದ್ದ ಅಂದರೆ ಇರಾಕ್ನಲ್ಲಿ ಇದ್ದ ಎನ್ನುವಂತಹ ಒಂದು ಸಂಶೋಧನೆ ನಮಗೆ ಹೇಳುತ್ತೆ. ಅದೇ ರೀತಿನೇ ಧರ್ಮಗಳು ಎಲ್ಲಿಂದ ವಿಭಾಗವಾಯಿತು ಅಂತ ನೋಡಬೇಕು. ಇವತ್ತು ಪ್ರಪಂಚದಲ್ಲಿ ಮೇಜರಾಗಿ 3 ಧರ್ಮವನ್ನು ಹೇಳ್ತಾರೆ, ಬಹಳ ಉಂಟು ಮೇಜರಾಗಿ. ಒಂದು ಯಹೂದ ಧರ್ಮ, ಯಹೂದ್ಯರ ಒಂದು ಧರ್ಮ, ಇನ್ನೊಂದು ಬಂದು ಇಸ್ಲಾಂ ಧರ್ಮ, ಇನ್ನೊಂದು ಕ್ರೈಸ್ತ ಧರ್ಮ. ಇದರಲ್ಲಿ ಬಹಳ ಪ್ರಾಚೀನವಾದದ್ದು ಯಹೂದ ಧರ್ಮ, ಅಬ್ರಹಾಂ ಕಾಲದಿಂದ ಇದೆ. ಅದರ ನಂತರ ಬಂದಿದ್ದು ಕ್ರೈಸ್ತ ಧರ್ಮ, ಯೇಸು ಕ್ರಿಸ್ತನ ಮುಖಾಂತರವಾಗಿ ಬಂದವರು. ಅದಾದ ನಂತರ ಬಂದವರ ಇಸ್ಲಾಂ ಧರ್ಮ, 5ನೇ ಶತಮಾನದಲ್ಲಿ ಅವರು ಬಂದರು. ಸೊ ಈ ರೀತಿ ಇರುವಲ್ಲಿ ಈ 3 ಧರ್ಮಗಳ ಕೇಂದ್ರ ಬಿಂದು ಯಾವುದು ಅಂದರೆ ಯೆರೂಸಲೇಮ್ ಎಂಬುದಾಗಿ ಹೇಳುತ್ತಾರೆ. ಯಾಕೆ ಅಂತ ಕೇಳಿದ್ರೆ ಒಂದು ರೀಸನ್ ಇದೆ. ಏನಂತ ಕೇಳುವುದಾದರೆ ಆ 3 ಧರ್ಮಗಳಿಗೂ ಮೂಲ ಪುರುಷನೆಂಬುದಾಗಿ ಕರೆಯಲ್ಪಡುವುದು ಅಬ್ರಹಾಮನು. ಅಬ್ರಹಾಮನಿಗೆ ಸ್ವಂತ ದೇಶ ಅಲ್ಲ, ಅಬ್ರಹಾಮನು ಆ ದೇಶದವರಲ್ಲ. ಅಬ್ರಹಾಮನು ಬಂದು ಯೆರೂಸಲೇಮಿಗೆ ಬಂದವರು. ಎಲ್ಲಿಂದ ಅಂತ ಕೇಳಿದ್ರೆ ಮೆಸೊಪೊತಾಮಿಯಾ ಇರಾಕಿಂದ ಬಂದು ಅವರು ಹೊರಟು ಬಂದವರು. ಅವತ್ತು ಇಸ್ರೇಲಿಯರಿಗೆ ಕಾನಾನ್ ದೇಶ ಎಂಬುದಾಗಿ ಹೆಸರು. ಆ ಊರಿಗೆ ಅವರು ಬಂದವರು. ಅಲ್ಲಿ ಅವರು ಬಂದಾಗ ಅಬ್ರಹಾಮನಲ್ಲಿ ವಾಸವಾಗಿರ್ತಾರೆ. 75ನೇ ವರ್ಷದಲ್ಲಿ ಅವರು ಅಲ್ಲಿ ಬರ್ತಾರೆ. ಅಲ್ಲಿ ಬಂದ ನಂತರ ಅವರು ಅಲ್ಲಿ ಆಲ್ಮೋಸ್ಟ್ 25 ವರ್ಷಗಳ ಕಾಲ ಆ ಪಟ್ಟಣದಲ್ಲಿ ವಾಸವಿದ್ದರು. ಅವರಲ್ಲಿರಬೇಕಾದ್ರೆ ಅವರಿಗೆ ಮಗು ಇಲ್ಲದಿರುವಾಗ ಆಗ ಐಗುಪ್ತ ದೇಶದಿಂದ ಒಂದು ತಾಯಿ ಕ್ರಯಕ್ಕೆ ಅವರು ತಗೊಂಡ್ಬರ್ತಾರೆ. ಆ ತಾಯಿಯ ಮುಖಾಂತರವಾಗಿ ಒಂದು ಮಗು ಹುಟ್ಟುತ್ತಾನೆ. ಅದು ಒಂದು ಸಂತತಿಯಾಗಿ ಅಬ್ರಹಾಮನಿಗೆ ಇದೆ. ಅಷ್ಟು ಮಾತ್ರವಲ್ಲದೆ ಅಬ್ರಹಾಮನು ಮತ್ತೊಂದು ಸ್ತ್ರೀಯನ್ನ ಮದುವೆ ಆಗಿದ್ರು, ಕೆಟೂರಳ ಸಂತತಿ ಎಂಬುದಾಗಿ. ಅವರು ಕೂಡ ಇದ್ರು. ಆ ಕಾಲದಲ್ಲಿ ಬಂದು 2, 2, 3, 4 ಸ್ತ್ರೀಯರನ್ನ ಮದುವೆ ಆಗ್ತಾ ಇದ್ರು ಆ ಕಾಲಘಟ್ಟದಲ್ಲಿ. ಅದು ನಾರ್ಮಲ್ ಆಗಿ ಆ ರೀತಿಯಾಗಿತ್ತು. ಅದಾದ ನಂತರ ಅಬ್ರಹಾಮನಿಗೆ ಒಂದು ಹೆಂಡತಿ, ಇವರೊಂದಿಗೆ ಅವರು ಬಂದವರು ಬ್ಯಾಬಿಲೋನ್ ದೇಶದಿಂದ. ಅವರ ಹೆಸರು ಸಾರಾ. ಅವರಿಗೆ ಕಡೆಯ ಕಾಲದಲ್ಲಿ ಹುಟ್ಟಿದಂತಹ ಒಂದು ಮಗುವೇ ಇಸಾಕನು. ಸೊ ಈ 3 ಸಂತತಿಯೇ ಪ್ರಧಾನವಾಗಿರುವ 3 ಸಂತತಿಯಾಗಿ ಇತ್ತು. ಇವರೇನ್ ಮಾಡಿದ್ರು ಅಂತ ಹೇಳಿದ್ರೆ ಜೀವಂತವಾಗಿರ್ಬೇಕಾದ್ರೆ ಆ 2 ಸಂತತಿ, ಒಂದು ಆಗರಳ ಆ ಐಗುಪ್ತದಿಂದ ತರಲ್ಪಟ್ಟಂತಹ ಸಂತತಿಯನ್ನ ಕಳುಹಿಸಿ ಕೊಟ್ಬಿಟ್ರು ಅವರು. ಕೆಟೂರಳ ಸಂತತಿಯನ್ನ ಕೆಳಗೆ ದೇಶಕ್ಕೆ ಅವರು ಕಳುಹಿಸಿಕೊಟ್ರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೀವಿ. ಅದರ ಪ್ರಕಾರ ಅವರು ಎಲ್ಲಿ ಬಂದ್ರು ಅಂದ್ರೆ ಕೆಳಗಿರುವ ದೇಶ ಅಂದ್ರೆ ಇಕ್ವಟರ್ಗೆ ಕೆಳಗೆ, ಪೂರ್ವ ಅಂದ್ರೆ ಪರ್ಷಿಯಾದವರೆಗೂ, ಈಗ ಯುದ್ಧ ನಡೀತಾ ಇದೆಯಲ್ಲ ಅಲ್ಲಿವರೆಗೂ ಅವರು ಬಂದಿದ್ರು. ಅವತ್ತು ಬಂದು ಪರ್ಷಿಯಾ ಎಲ್ಲೆಗಳು ಇಂಡಿಯಾವರೆಗೂ ಇರ್ತಾ ಇತ್ತು. ಈ ಎಲ್ಲೆಗಳ ಒಳಗೆ ಅವರು ಬಂದರು. ಅದರ ನಂತರ ಅವರು ಕಡೆಯದಾಗಿ ಹುಟ್ಟಿದಂತಹ ಐಸಾಕನೇ ಅವರ ಮಗನಾಗಿ ಅವರು ಅಂಗೀಕಾರ ಮಾಡಿ ಅವರು ಅಲ್ಲೇ ಇದ್ರು. ಅದೇ ಬಂದು ನಿಜವಾಗಿರುವ ಸಾರಳೆ ನಿಜವಾದ ಹೆಂಡತಿಯಾಗಿದ್ದರು. ಇವರೆಲ್ಲ ಉಪಪತ್ನಿಯರು. ಸೊ ಅವರ ಮಗನಿಗೆ ಬಂದು ಎಲ್ಲವನ್ನ ಕೊಟ್ಟರು. ಆ ಕಾಲಘಟ್ಟದಲ್ಲಿಯೇ ಅಬ್ರಹಾಮನೊಂದಿಗೆ ಯೆರೂಸಲೇಮ್ ಎಂಬುದಾಗಿ ಹೇಳುವಂತಹ ಆ ಊರೊಂದು ಅಲ್ಲಿದೆ ಆ ಕಾನಾನ್ ದೇಶದ ಒಳಗೆ. ಅದರೊಂದಿಗೆ ರಾಜ ಸಾಲೇಮಿನ ಅರಸನಾಗಿರುವ ಮೆಲ್ಕಿಸೆದೇಕನು. ಇದನ್ನ ನಾವು ಸ್ಪಿರಿಚುವಲ್ ಆಗಿ ನೋಡ್ತೀವಿ. ಲೋಕ ರೀತಿಯಲ್ಲಿ ನೋಡಿದ್ರೆ ಅವರು ಯೆರೂಸಲೇಮ್ ಪಟ್ಟಣದ ರಾಜ ಎಂಬುದಾಗಿ ಒಂದು ಟ್ಯಾಗ್ ಕೊಡಬಹುದು. ಅವರು ಬಂದು ಅಬ್ರಹಾಮನೊಂದಿಗೆ ಒಡಂಬಡಿಕೆ ಮಾಡ್ಕೊತಾರೆ, ಒಂದು ಒಪ್ಪಂದ ಮಾಡ್ತಾರೆ ಎಂಬುದಾಗಿ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅಂದಿನಿಂದ ಅಬ್ರಹಾಮನಿಗೆ ಯೆರೂಸಲೇಮ್ ಪಟ್ಟಣಕ್ಕೂ ಸಂಪರ್ಕವಿದೆ. ಅಲ್ಲಿ ಆರಂಭವಾಯಿತು. ಇದನ್ನ ಆದಿಕಾಂಡ 14ನೇ ಅಧ್ಯಾಯದಲ್ಲಿ ನೋಡಬಹುದು. ಅಲ್ಲಿ ಆರಂಭವಾಗುವಂತ ಸಂಪರ್ಕ. ಅದರ ನಂತರ ಕಾಲಕಾಲವಾಗಿ ಅಬ್ರಹಾಮನ ಅವರ ಸಂತತಿಯು ಅಲ್ಲಿ ವಾಸವಾಗಿದ್ದಾರೆ, ಅಲ್ಲೇ ಅವರು ಇದ್ದಾರೆ. ಅಬ್ರಹಾಮನ ನಂತರ ಅವನ ಮಗನು ಈಸಾಕನು, ಯಾಕೋಬರ ನಂತರ ಅವನ ಮಗ, 12 ಮಂದಿ ಮಕ್ಕಳು. ಈ ರೀತಿಯಾಗಿ ಅವರಿದ್ದಾರೆ. ಅನಂತರ 400 ವರ್ಷ ಐಗುಪ್ತದಲ್ಲಿ ಅವರು ಗುಲಾಮರಾಗಿದ್ದಾರೆ, ಮತ್ತೆ ಬರ್ತಾರೆ. ಅನಂತರ ಮತ್ತೆ ಬಂದ ನಂತರ ಅಲ್ಲಿ ಬಂದು ಆ ಪ್ರಾಂತ್ಯ ಪೂರ್ತಿಯಾಗಿ ಸೌಲ್ ಅರಸನ ಆ ಒಂದು ಬೆನ್ಯಾಮೀನ್ ಕುಲದವರ ಕೈಗೆ ಹೋಗುತ್ತದೆ. ಅನಂತರ ಆ ಸ್ಥಳಕ್ಕೆ ದಾವೀದನು ಬರುತ್ತಾರೆ, ಅಲ್ಲಿ ಅವರು ಆಳ್ವಿಕೆ ಮಾಡ್ತಾರೆ. ಅನಂತರ ಅವರ ಮಕ್ಕಳು ಸಾಲೊಮೋನ್, ರೆಹಬಾಮನು, ಈ ಚಿದ್ಕೀಯ ರಾಜರವರೆಗೂ ಅವರೆಲ್ಲ ಇದ್ದಾರೆ. ಸೊ ಯೆರೂಸಲೇಮ್ ಅವರಿಗಿರುವಂತಹ ರಕ್ತದ ಊರಿರುವಂತಹ ಒಂದು ಸ್ಥಳ. ಸೊ ಅಷ್ಟು ಮಾತ್ರವಲ್ಲದೆ ದಾವೀದನ ಮಗನಾಗಿರುವ ಸಾಲೊಮೋನ್ ಕಾಲದಲ್ಲಿ ಅವರಿಗೆ ಪ್ರಧಾನವಾಗಿ ಒಂದು ಆಲಯ ಕಟ್ಟಲ್ಪಟ್ಟಿತ್ತು. ಯಹೂದ್ಯರ ಬಹಳ ರಕ್ತದೊಂದಿಗೆ ಬೆರೆತಿರುವಂತಹ ಕಾರ್ಯ. ಆ ಆಲಯ ಬಂದು ಹೆಚ್ಚು ಕಡಿಮೆ ಬಹಳ ಸುಂದರವಾಗಿ ಕಟ್ಟಲ್ಪಟ್ಟು ಎಲ್ಲ ಮಾಡಲ್ಪಟ್ಟಿತ್ತು. ಅದರ ನಂತರ 7ನೇ ಶತಮಾನದಲ್ಲಿ ನೆಬೂಕದ್ನೆಚ್ಚರ್ ಎಂಬುದಾಗಿ ಒಬ್ಬರು ಬಂದು ಅದನ್ನ ಒಡೆದಾಕಿದ್ರು. ಮತ್ತೆ ಆ ದೇವಾಲಯನ ಜೆರುಬ್ಬಾಬೆಲ್ ಕಟ್ತಾರೆ. ಆದರೆ ದೇವಾಲಯವನ್ನ ಸ್ವಲ್ಪ ಸ್ವಲ್ಪ ಕಟ್ತಾ ಬಂದ್ರು. ಕಡೆಯದಾಗಿ ಹೆರೋದನವರೆಗೂ ಅದನ್ನ ನವೀಕರಿಸ್ತಾರೆ. ಆ ದೇವಾಲಯ ಕಟ್ಟಲ್ಪಟ್ಟು ಆ ದೇವಾಲಯ ಕ್ರಿಸ್ತ ಪೂರ್ವ 70ರಲ್ಲಿ ಟೈಟಸ್ ಮುಖಾಂತರವಾಗಿ ಒಡೆಯಲ್ಪಟ್ಟಿತ್ತು. ಸೊ ಇವರಿಗೆ ಆ ಸ್ಥಳ ಬಂದು ಬಹಳ ಇಂಪಾರ್ಟೆಂಟ್. ಆ ಒಂದು ಬೆಟ್ಟ, ಆ ದೇವಾಲಯ ಇರುವಂತಹ ಬೆಟ್ಟ ಬಹಳ ಇಂಪಾರ್ಟೆಂಟ್. ಸೊ ಯೆರೂಸಲೇಮ್ ಪಟ್ಟಣ ಬಂದು ಅವರಿಗೆ ಹೋಲಿ ಸಿಟಿಯಾಗಿ ಹೇಳ್ತಾರೆ, ಪರಿಶುದ್ಧ ನಗರ. ಸತ್ಯವೇದದಲ್ಲಿ ಹಾಗೆ ಬರೆಯಲ್ಪಟ್ಟಿದೆ ಪರಿಶುದ್ಧ ನಗರದಲ್ಲಿ ಎಂಬುದಾಗಿ.
ಸೊ ಯಹೂದ್ಯರಿಗೆ ಇಷ್ಟೊಂದು ಇಂಪಾರ್ಟೆಂಟ್ ಆಗಿ ಅದು ನೋಡಲ್ಪಡ್ತಾ ಇದೆ. ಇನ್ನೊಂದು ಕಡೆ ಕ್ರೈಸ್ತರು, ಅವರಿಗೆ ಏನದ್ರಲ್ಲಿ ಬಹಳ ಇಂಪಾರ್ಟೆನ್ಸ್ ಇದೆ ಅಂತ ಕೇಳಿದ್ರೆ, ಯೇಸು ಕ್ರಿಸ್ತನು ಅಲ್ಲೇ ಬಂದು ಯೆರೂಸಲೇಮ್ ಪಟ್ಟಣದ ಒಳಗೆ ಬರ್ತಾರೆ. ಬಂದು ಆ ಪ್ರಾಂತದಲ್ಲಿಯೇ ಅವರು ಶಿಲುಬೆಯಲ್ಲಿ ಜುಡಿಯಲ್ಪಡ್ತಾರೆ, ಯೆರೂಸಲೇಮ್ನಲ್ಲಿ ಬೋಧನೆ ಮಾಡ್ತಾರೆ, ದೇವಾಲಯದೊಳಗೆ ಅವರಿದ್ದಾರೆ. ಅದರಿಂದ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ ಇವಾಗ ಹೇಳುವಂಥದ್ದು, ಕ್ರೈಸ್ತರ ಪ್ರಕಾರ ಯೆರೂಸಲೇಮ್ ಪಟ್ಟಣಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವುದು, ಅದರ ಸಮಾಧಾನಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಲು ದೇವರು ಹೇಳಿದರೆ ಅವ್ರು ನೋಡ್ತಾರೆ, ಅದನ್ನ ಮಾಡ್ತಾ ಇದ್ದಾರೆ. ಬಹಳ ಕ್ರೈಸ್ತರಿಗೆ ಪರಿಶುದ್ಧ ಸ್ಥಳವಾಗಿದೆ, ಅವ್ರಿಗೆ ನೋಡ್ತಾರೆ, ಬರ್ತಾರೆ. ಆಕ್ಚುಲ್ ಆಗಿ ಬೈಬಲ್ ಪ್ರಕಾರ ಅದು ಪರಿಶುದ್ಧ ಸ್ಥಳ ಅಲ್ಲ, ಅದು ಒಂದು ಮಾಡೆಲ್. ಬರುವಂತ ಯೆರೂಸಲೇಮಿಗೆ ಅದೊಂದು ಮಾಡೆಲ್ ಆಗಿ ಇದೆ ಎನ್ನುವಂತೆ ಬೈಬಲ್ ಹೇಳುತ್ತದೆ. ನಮಗೆ ಬರುವಂತ ಯೆರೂಸಲೇಮೇ ಬಹಳ ಮುಖ್ಯ. ಗಲಾತ್ಯ 4ನೇ ಅಧ್ಯಾಯದಲ್ಲಿ ಪೌಲ್ ಹೇಳ್ತಾರೆ, ಅದರ ಕ್ರೈಸ್ತ ಯೆರೂಸಲೇಮ್ ಅನ್ನ ಬಹಳ ಮುಖ್ಯವಾಗಿರೋ ಪಟ್ಟಣವಾಗಿ ನೋಡ್ತಾ ಇದ್ದೀವಿ. ನಮಗೆ ತಿಳಿದಿರೋ ಪ್ರಕಾರ ಅದು ಇಂಪಾರ್ಟೆಂಟ್ ಒಂದು ಪಟ್ಟಣವಾಗಿ ನಾವು ನೋಡ್ತೀವಿ. ಆದ್ರೆ ಅದನ್ನು ಯಹೂದ್ಯರ ಹಾಗೆ ನಾವು ಅಧಿಕಾರ ಚಲಾಯಿಸುವುದಕ್ಕೂ ಅದರಲ್ಲಿ ನನ್ನ ಪ್ರಾಣ ಹೋಗಬೇಕು, ಯಹೂದ್ಯರು ಅದಕ್ಕೋಸ್ಕರವಾಗಿ ರಕ್ತ ಸುರಿಸ್ತಾರೆ. ಒಂದು 10ನೇ ಶತಮಾನದಲ್ಲಿ ಒಂದು 10 ಯುದ್ಧಗಳು ನಡೆದಿವೆ. ಪ್ರಪಂಚದಲ್ಲಿ ಅಧಿಕ ರಕ್ತ ಸುರಿಸಲ್ಪಟ್ಟಂತಹ ಪಟ್ಟಣ ಯಾವುದು ಅಂತ ಕೇಳಿದ್ರೆ ಯೆರೂಸಲೇಮ್ ಪಟ್ಟಣವೇ. ಶಿಲುಬೆ ಯುದ್ಧ ಅಂತ ಹೇಳ್ತಾರೆ. ಅಂದ್ರೆ ಯಹೂದ್ಯರು ಪ್ರಥಮ ಶತಮಾನದಲ್ಲಿ ಹೊರಗೋದ ನಂತರ 10ನೇ ಶತಮಾನದಲ್ಲಿ ಐರೋಪಾಗೆ ಸಂಬಂಧಪಟ್ಟವರು ಅದನ್ನು ಸುತ್ತು ನೋಡುವುದಕ್ಕೆ ಹೋಗ್ತಾರೆ. ಯೆರೂಸಲೇಮ್ ಪಟ್ಟಣವನ್ನ ಒಳಗೋಗಿ ನೋಡಿದಾಗ ಯೆರೂಸಲೇಮ್ ಪಟ್ಟಣ ಬಂದು, ಅವತ್ತು ಅರೇಬಿಯರ ವಶದಲ್ಲಿರುತ್ತದೆ. ಸಲಾನುದ್ದೀನ್ ರೀತಿ ಬಹಳ ಅರಸರು ಒಳಗಿದ್ದಾರೆ. ಈ ಅರಬ್ ಅರಸರಲ್ಲಿ ಬಹಳ ಒಳ್ಳೆ ರಾಜ ಅಂದ್ರೆ ಸಲಾವುದ್ದೀನ್ ಅಂತ ಇದ್ದಾರೆ. ಅವರ ಕಾಲದಲ್ಲಿ ಯೆರೂಸಲೇಮ್ ಬಹಳ ಚೆನ್ನಾಗಿತ್ತು. ಆಗ ಐರೋಪಾದಲ್ಲಿರುವವರಿಗೆ ಯೆರೂಸಲೇಮ್ ಬಂದು ನಮ್ಮ ಕೈಯಲ್ಲಿರಬೇಕು, ಅದು ಯೇಸು ಬಂದ ಸ್ಥಳ ಎಂಬುದಾಗಿ ಒಂದು ಆಸೆ. ಇವರಿಗೆ ಬಂದು ನಾವಿಲ್ಲಿ ಬಹಳ ಶತಮಾನದಿಂದ ಇದ್ದೀವಿ, ಒಂದು ಕಾರ್ಯ ನಡೀತಾ ಇದೆ, ಸೊ ಅವ್ರು ಯುದ್ಧ ಮಾಡಕ್ಕೆ ಮುಂದಾದರು. ಅದಕ್ಕೆ ಹೆಸರು ಶಿಲುಬೆ ಯುದ್ಧ ಎಂಬುದಾಗಿ ಹೇಳ್ತಾರೆ. ಕಳೆದ ಬಾರಿ ಒಂದು ಹೇಳಿದೆ ನೋಡಿ, ಬೆನ್ಗುರಿಯನ್ ಜೀವನದಲ್ಲಿ ಒಂದು ಕಪ್ಪು ಚರಿತ್ರೆ ಇದೆ ಅಂತ. ಅದೇ ರೀತಿ ಈ ಕ್ರೈಸ್ತರ ಒಂದು ಆಳ್ವಿಕೆಯಲ್ಲಿ ಬಹು ಮುಖ್ಯವಾಗಿರುವ ಕಪ್ಪು ಚರಿತ್ರೆ 10 ಶಿಲುಬೆ ಯುದ್ಧಗಳು. ದೇವರು ಯುದ್ಧ ಮಾಡಕ್ಕೆ ಕೇಳಲಿಲ್ಲ, ಯೆರೂಸಲೇಮಿನಲ್ಲಿ ಅವರು ಯುದ್ಧ ಮಾಡಕ್ಕೆ ಪಡೆ ಕೇಳಲಿಲ್ಲ. ಅದು ಬರಬೇಕಾಗಿರುವ ಕಾಲಘಟ್ಟವೂ ಇಲ್ಲ. ಅದಕ್ಕೋಸ್ಕರ ಬಹಳ ರಕ್ತ ಸುರಿಸಲ್ಪಟ್ಟಿದೆ, ಯುದ್ಧ ಮಾಡಿದ್ದಾರೆ, ಬಹಳ ಮಾಡಿದ್ದಾರೆ. ಅಧಿಕ ರಕ್ತ ಸುರಿಸಲ್ಪಟ್ಟ ಸ್ಥಳ ಯೆರೂಸಲೇಮ್ ಪಟ್ಟಣವೇ, ಶಿಲುಬೆಯ ಯುದ್ಧಗಳು ಎಂಬುದಾಗಿ. ಸೊ ಆ ಒಂದು ಯೆರೂಸಲೇಮ್ ಪಟ್ಟಣವನ್ನು ಕ್ರೈಸ್ತರು ಬಂದು ಬಹಳ ಒಂದು ಪೀರಿಯಡ್ನಲ್ಲಿ ನೋಡಿದ್ರು. ಅದರ ನಂತರ ಒಂದು 1000 ವರ್ಷವಾದ ನಂತರ ಏನು ಮಾತು ಅದ್ರ ಬಗ್ಗೆ ಇಲ್ಲ. ಮತ್ತೆ 1967ರಲ್ಲಿ ಅವ್ರ ಕೈಗೆ ಬಂತು. ಅನಂತರ ಕ್ರೈಸ್ತರಿಗೆ ಅದು ಪರಿಶುದ್ಧ ನಗರವಾಗಿ ಮಾರ್ಪಟ್ಟಿದೆ. ಅಲ್ಲಿ ಹೋಗ್ತಾರೆ, ಬರ್ತಾರೆ. ಇವತ್ತು ಅಲ್ಲ, ಯಾವತ್ತೆಲ್ಲ ಮೆಸೇಜಲ್ಲಿ ಹಿಂಗೆ ಹೇಳ್ತೀನಿ, ಅದು ಪರಿಶುದ್ಧ ನಗರ ಹಂಗಲ್ಲ ಇಲ್ಲ, ಯಹೂದ್ಯರಿಗಿದೆ. ಯಹೂದ್ಯರಿಗೆ ತಕ್ಕ ಪ್ರಕಾರ ಅದು ಬಂದು ಅವರ ಹೃದಯದೊಂದಿಗೆ ಬರುತ್ತಿರುವ ಪುಣ್ಯ ಭೂಮಿ ಅಂತ ಹೇಳ್ತಾರೆ. ನಮಗೆ ಆ ರೀತಿ ಏನಿಲ್ಲ. ನನಗೆ ತಿಳಿದಿರೋ ಪ್ರಕಾರ ಈ ಲೋಕದಲ್ಲಿ ಅಂತ ಒಂದು ಸ್ಥಳವೇ ಇಲ್ಲ. ಪುಣ್ಯ ಅದಕ್ಕಾಗಿ ಹೋಗಿ ಅಲ್ಲೋಗಿ ಆ ರೀತಿಯಾಗಿ ನಮಗೆ ಕ್ರೈಸ್ತರಿಗೆ ಆ ರೀತಿ ಒಂದು ಕಾರ್ಯವಿಲ್ಲ. ವಾಕ್ಯ ಹೇಳುತ್ತೆ, ನಮ್ಮ ದೇಹದ ದೇವಾಲಯ ಅಂತ ಹೇಳುತ್ತೆ. ನಾವೇ ದೇವರ ಆಲಯವಾಗಿದ್ದೇವೆ, ದೇವರು ನಮ್ಮೊಳಗೆ ವಾಸ ಮಾಡ್ತಾರೆ. ಇದಕ್ಕಿಂತ ಬೇರೆ ಅದು ನೇರವಾಗಿ ಹೇಳ್ತಾರೆ, ಕೈಗಳಿಂದ ಕಟ್ಟಲ್ಪಟ್ಟಂತಹ ಆಲಯದಲ್ಲಿ ವಾಸ ಮಾಡಿದ್ರೆ ಅಂತಿದೆ. ನಾವು ಹೋಗಿ ದೇವಸ್ಥಾನದಲ್ಲಿ ದೇವ್ರು ನೋಡ್ಬೇಕಾದ ಅವಶ್ಯಕತೆ ಇಲ್ಲ. ನಮ್ಮೊಳಗೆ ದೇವರಿದ್ದರೆ ನಾವು ಆರಾಧನೆ ಮಾಡ್ಬೇಕಾದ್ರೆ ಮೊಣಕಲಾಕ ನಮ್ಮ ಹತ್ರ ಬರ್ತಾರೆ. ಒಂದು ದೇವಾಲಯಕ್ಕೋಸ್ಕರವಾಗಿ ರೀತಿ ಒಡೆದಾಡಿಕೊಳ್ಳುವುದು ಎನ್ನುವುದು ಬಂದು ನಮಗೆ ತಿಳಿದಿರೋ ಪ್ರಕಾರ ಬೈಬಲ್ ಪ್ರಕಾರವಾಗಿ ದೇವರು ನಮಗೆ ಅದನ್ನು ಹೇಳೇ ಇಲ್ಲ ಅಂತ ಇಟ್ಕೊಳ್ಳಿ. ಸೊ ನಮಗೊಂದು ಮುಖ್ಯವಾಗಿರುವಂತಹ ಸ್ಥಳ ರೀತಿಯಲ್ಲ. ಮೂರನೇದಾಗಿ ಇಸ್ಲಾಮಿಯರು, ಅವರಿಗೆ ಬಂದು ಬಹಳ ಮುಖ್ಯವಾಗಿರುವ ಮಾಸ್ಕ್ ಒಂದಲ್ಲಿದೆ. ಅವರಿಗೆ ಬಹಳ ಇಂಪಾರ್ಟೆಂಟ್ ಮಾಸ್ಕ್, ವರ್ಲ್ಡ್ ಫುಲ್ ಆಗಿರುತ್ತೆ. ಅದರಲ್ಲಿ ಇದು ಬಹಳ ಮುಖ್ಯವಾಗಿರುವ 3ನೇ ಸ್ಥಳ ಸೌದಿ ಅರೇಬಿಯಾ ರಿಯಲ್ ನೀವು ನೋಡೋದಾದರೆ ಈ ಮಾಸ್ಕ್ನ ಅವರು ಇಂಪಾರ್ಟೆಂಟ್ ಹಾಕಿರ್ತಾರೆ. ಯಾಕೆಂದ್ರೆ ಒಂದು ಡಿನಾಮಿನೇಷನ್ ಬಂದು ಅದಿರುತ್ತೆ. ಅಷ್ಟರ ಮಟ್ಟಿಗೆ ಅವರು ಬಹಳ ಮುಖ್ಯವಾಗಿರೋ ಮಾಸ್ಕ್. ಅವರ ಒಂದು ಧರ್ಮದ ರೀತಿಯಲ್ಲಿ ಹಲವಾರು ವಿಚಾರಗಳು ಅವ್ರಿಗಿದೆ ಅಂತ ಹೇಳ್ತಾರೆ ಅಲ್ಲಿ. ಸೊ 3 ಮುಖ್ಯವಾಗಿರುವ ಧರ್ಮಗಳಿಗೆ ಅದು ಮುಖ್ಯ ಸ್ಥಳವಾಗಿ ಯೆರೂಸಲೇಮ್ ಪಟ್ಟಣ ಇರುವುದರಿಂದ 1948ರಲ್ಲಿ ಇಸ್ರೇಲ್ ರೂಪುಗೊಳ್ಬೇಕಾದ್ರೆ ವಿಶ್ವಸಂಸ್ಥೆ ಕೊಡಲ್ಲ ಅಂತ ಹೇಳಿದ. ಅದನ್ನ ಕೊಡಕ್ಕಾಗಲ್ಲ, ಅದನ್ನ ನಾವೇ ಇಟ್ಕೋತೀವಿ. ನೀವು 3 ಜನ ಕಿತ್ತಾಡ್ತೀರಾ, ಜಗಳ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಸೊ ಹಾಗಾಗಿ ಅವ್ರನ್ನ ಇಟ್ಕೊಂಡ್ರು ಅದನ್ನ. ಆದರೆ ಈ ಯೆರೂಸಲೇಮ್ ಮತ್ತೆ ಕಡೆಯ ಕಾಲದಲ್ಲಿ ಇಸ್ರೇಲ್ಗೆ ರಾಜಧಾನಿಯಾಗಿ ಮಾರ್ಪಡಬೇಕು. ನಾವು ಬೈಬಲ್ ಪ್ರಾಫಸಿಯಲ್ಲಿ ಹೇಳ್ತೀವಲ್ವಾ, ಪ್ರಾಫಸಿಯ ಪ್ರಕಾರ ಮತ್ತೆ ಬರುತ್ತೆ. ಸಕರಿಯ ಪುಸ್ತಕ 12ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಯೆರೂಸಲೇಮ್ ಮತ್ತೆ ತನ್ನ ಸ್ಥಳವಾಗಿರುವ ಯೆರೂಸಲೇಮಿನಲ್ಲಿ ಬರುತ್ತೆ ಎಂಬುದಾಗಿ ದೇವರು ಹೇಳ್ತಾರೆ. ಹೇಳ್ಬೇಕಾದ್ರೆ ಯೆರೂಸಲೇಮ್ ಅಲ್ಲಿ ಮಣ್ಣು ದಿಬ್ಬವಾಗಿದೆ, ಮರುಭೂಮಿಯಾಗಿದೆ. ಈ ಪ್ರವಾದ ನೆರವೇರಿದ್ದು 2000 ವರ್ಷ ಆದ್ಮೇಲೆ ಮತ್ತೆ ತನ್ನ ಸ್ಥಳ. ಈಗ ಕೂಡ ನೀವು ಹೋಗಿ ಒಂದು 100 ವರ್ಷದ ಹಿಂದೆ ಇರುವಂತ ಯೆರೂಸಲೇಮ್ ಫೋಟೋ ತೆಗೆದು ನೋಡ್ರಿ, ಇವತ್ತು ನೀವು ನೋಡುವಂತ ಯೆರೂಸಲೇಮ್ ಅದು ಇರುವುದಿಲ್ಲ. ಇದು ಒಂದು ದಾವಿದನ ನಗರ ಅಂತ ಕೇಳಿದ್ರೆ ನಮಗೆ ಹೇಳಕ್ಕಾಗಲ್ಲ. ಆದರೆ ಇವತ್ತು ಪರಿಪೂರ್ಣವಾಗಿ ವಾಸಸ್ಥಳವಾಗಿದೆ. ಅದನ್ನೇ ಹೇಳ್ತೀನಿ, ಬೈಬಲ್ ಓದುವವರಿಗೆ, ನಮ್ಮ ಜನಗಳಿಗೆ ಹೇಳ್ತೀನಿ, ನಮ್ಮ ದೇವರು ಇನ್ನೂ ಯಾವ ರೀತಿ ನಮ್ಮ ವಾಗ್ದಾನ ನೆರವೇರಿಸ್ತಾನೆ ಅನ್ನೋದನ್ನು ನೋಡ್ರಿ ಎಂಬುದಾಗಿ. ಅವರು ಹೇಳಿ ನಮ್ಮ ಜೀವನದಲ್ಲಿ ಎಷ್ಟೊಂದು ಕಾರ್ಯವನ್ನು ದೇವರು ಹೇಳ್ತಾರೆ. ಅದು ನಡೆಯುತ್ತಾ ನಡೆಯಲ್ವಾ ಅಂತ ಕೇಳಿದ್ರೆ ಯೋಚನೆ ಮಾಡ್ತೀವಲ್ವಾ. ದೇವರು ಹೇಳಿದ್ರೆ ಮಾಡ್ತಾರೆ.
ಅವರು ಹೇಳಿರುವುದಾದರೆ ಮಾಡ್ತಾರೆ ಅನ್ನುವುದಕ್ಕೆ ನಿಮಗೆ ಬಹಿರಂಗವಾಗಿರುವ ಗುರುತು ಬೇಕಾ? ಯೆರೂಸಲೇಮ್ನ ನೋಡ್ರಿ. ದೇವರು ಕೂಡ ವಾಕ್ಯದಲ್ಲಿ ಅದೇ ಹೇಳ್ತಾರೆ ಬ್ರದರ್, ನಾನು ಹೇಳಿದಂತ ವಾಕ್ಯ ನೆರವೇರದ ಹೊರತು ನನ್ನ ಬಳಿಗೆ ಹಿಂತಿರುಗಿ ಬರೋದಿಲ್ಲ ಅಂತ. ಹೌದು, ಅದನ್ನು ಅವರು ಮರೆಯುವುದೇ ಇಲ್ಲ, ಅವರು ತೂಕಡಿಸುವುದನ್ನು ಎದುರಿಸುವುದಿಲ್ಲ ಎಂಬುದಾಗಿದೆ. ಅವರು ಹೇಳಿದ್ರೆ ಮಾಡದೇ ಇರ್ತಾರ, ವಾಕ್ಯವನ್ನು ನೆರವೇರಿಸದೇ ಇರ್ತಾರ, ಎಲ್ಲವೂ ಇದೆ. ಆ ರೀತಿ ಇರುವ ಪಕ್ಷದಲ್ಲಿ ನಮಗೆ ಕೆಲವೊಮ್ಮೆ ಅಪನಂಬಿಕೆ ಬರುತ್ತೆ. ಯಾಕೆಂದ್ರೆ ದೇವರು ಹೇಳಿದ್ರೆ ಹಿಂಗೆ ನಡೀದಂಗಿದೆಯಲ್ಲ, ಹಿಂಗೆಲ್ಲ ಇರ್ಬೇಕಾದ್ರಲ್ಲ. ಇದುವೇ ಗುರುತುಗಳು ನಮಗೆ. ನಾನು ಯಾವಾಗಲೂ ಯೆರೂಸಲೇಮ್ನ ನೋಡ್ಬೇಕಾದ್ರೆ ಅರ್ಥ ಆಗುತ್ತೆ, ಹೇಗೆ ಒಂದು ಮರುಭೂಮಿಯನ್ನ ಒಂದು ದೇಶವಾಗಿ ಮಾರ್ಪಡಿಸಕ್ಕೆ ಸಾಧ್ಯ ಇಲ್ವಾ? ಇದೇ ದೇವರೇ ಹೇಳಿದ್ರು, ನೀವು ಇದರೊಳಗೆ ಭಯಂಕರ ಕೃತ್ಯಗಳನ್ನು ಮಾಡಿದ್ದೀರಾ, ಹಾಗಾಗಿ ನಿಮ್ಮನ್ನ ಈ ದೇಶವನ್ನು ಬಿಟ್ಟು ಓಡಿಸುತ್ತೇನೆ, ಈ ಪಟ್ಟಣದಲ್ಲಿ ಇರೋದಿಲ್ಲ ನೀವು ಅಂತ ಹೇಳ್ತಾರೆ. ಇಷ್ಟು ಸಮೃದ್ಧಿಯಾಗಿರುವಂತಹ ಪಟ್ಟಣ ಸೊಲೊಮನ್ ಕಾಲದಲ್ಲಿ ಯೆರೂಸಲೇಮ್ ನೋಡುವುದಕ್ಕೆ ಎಲ್ಲಾ ದೇಶದ ಜನಗಳು ಬರ್ತಿದ್ರಂತೆ. ಹೌದು. ಅಲ್ಲಿ ಯಾವ ರೀತಿ ಕಟ್ಟಡವನ್ನು ಕಟ್ಟಿದ್ದಾರೆ, ಆ ಜನಗಳು ಯಾವ ರೀತಿ ಇದ್ದಾರೆ, ಸೈನ್ಯದ ವೀರರು ಯಾವ ರೀತಿ ಇದ್ದಾರೆ, ಎಲ್ಲ ನೋಡುವುದಕ್ಕೆ ಆಲ್ ಓವರ್ ವರ್ಲ್ಡ್ ಬಂದ್ರಂತೆ. ಇವತ್ತು ವೆನೀಸ್ ನೋಡಕ್ ಬರ್ತಾರಲ್ವಾ, ಹೇಗೆ ಜನಗಳು ಬಂದು ಕ್ಯಾಲಿಫೋರ್ನಿಯಾ ನೋಡಕ್ ಹೋಗ್ತಾರಲ್ಲ, ಈ ರೀತಿ ಹೋಗ್ತಾರಲ್ವಾ, ಆ ರೀತಿಯಾಗಿ ಯೆರೂಸಲೇಮ್ ನೋಡುವುದಕ್ಕೆ ಒಂದು ಜನಾಂಗದವರು ಬಂದು ನೋಡ್ತಾ ಇದ್ರಂತೆ. ಅಷ್ಟೊಂದು ದೊಡ್ಡ ಸಿಟಿ. ಆ ಸಿಟಿನ ನೋಡಿ ದೇವ್ರು ಹೇಳ್ತಾರೆ, ಒಂದಿನ ನೀನು ಮಣ್ಣು ದಿಬ್ಬ ಆಗ್ತೀಯಾ, ನಿನ್ನ ಬಳಿ ಇರುವಂತ ಎಲ್ಲಾ ಮರವನ್ನ ತೆಗೆದಾಕ್ತೀನಿ, ನೀನು ಬೋಡವಾಗ್ತೀಯ ಅಂತ ಹೇಳ್ತಾರೆ. ಆ ರೀತಿ ಆಯ್ತು. ಚರಿತ್ರೆ ಹೋಗಿ ನೋಡುವುದಾದರೆ ಕ್ರಿಸ್ತ ಶತ 20ರಲ್ಲಿ ಹಾಗೆ ಯೆರೂಸಲೇಮ್ ಪೂರ್ತಿಯಾಗಿ ಬೋಡಿಸಲ್ಪಟ್ಟಾಗಿ ಒಂದು ಮರವಿಲ್ಲದೆ ಇತ್ತು. ಟೋಟಲ್ ಆಗಿ ಕೊಲ್ಯಾಪ್ಸ್. ಯಾಕೆಂದ್ರೆ ನಮ್ಮ ದೇವರ ಬಳಿ ಒಂದು ಗುಣವಿದೆ, ಅವರು ಹೇಳಿದ ಹಾಗೆ ನೀವು ಕೇಳಿದ್ರೆ ನಿಮ್ಮನ್ನ ತಗೊಂಡೋಗಿ ಮೇಲ್ ಕೂರಿಸ್ತಾರೆ. ನೀವು ಒಂದು ವೇಳೆ ಅವರು ಹೇಳಿದ್ದನ್ನ ಕೇಳದೆ, ಅವರು ಹೇಳ್ತಾ ಕೇಳದೇ ಇದ್ರೆ ನಿಮ್ಮನ್ನ ಕೆಳಗೆ ಕೂರಿಸಲು ಅವರಿಂದ ಸಾಧ್ಯ. ಏಕೆಂದರೆ ಅವರು ಸರ್ವಶಕ್ತನಾಗಿರುವ ದೇವರು. ಯೆರೂಸಲೇಮನ್ನ ಹಾಗೆ ತಂದು ನಿಲ್ಲಿಸಿ ಮತ್ತೆ ದೇವರು ಹೇಳ್ತಾರೆ, ನಿನ್ನನ್ನು ಒಂದಿನ ಮತ್ತೆ ಕರ್ಕೊಂಬರ್ತೀನಿ. ಇವರು ಹಿಟ್ಲರ್ ಕಾಲದಲ್ಲಿ ಅವರ ಹತ್ತು ನೋಡಿ ಆ ಗೋಳಾಟದ ಕಾರಣವಾಗಿ ಮತ್ತೆ ತರಲ್ಪಟ್ಟು ಸೇರಿಸಲ್ಪಟ್ಟರು. ಯೆರೂಸಲೇಮ್ 1967ರಲ್ಲಿ, ನಾನು ಹೇಳಿದ್ನಲ್ಲ 1948ರಲ್ಲಿ ವಿಶ್ವಸಂಸ್ಥೆ ಕೊಡಲ್ಲ ಅಂತ ಹೇಳಿದ್ರು. ದೇವ್ರು ಹೇಳಿದ್ರು ಮತ್ತೆ ಬರುತ್ತೆ ಅಂತೇಳಿ. 1967ರ ಯುದ್ಧ ಬರುತ್ತೆ. ಅದಕ್ಕೆ ಹೆಸರು 6 ದಿನಗಳ ಯುದ್ಧ ಎಂಬುದಾಗಿ ಹೆಸರು, ಯಾಮ್ ಕಿಪ್ಪುರ್ ಯುದ್ಧ ಎಂಬುದಾಗಿ ಹೆಸರು. 1950ರಲ್ಲಿ ಯುದ್ಧ ಮುಗಿಯುತ್ತಾ 52ರಲ್ಲಿ ಒಂದು ಯುದ್ಧ ನಡೆಯಿತು, 58ರಲ್ಲಿ ನಡೆಯಿತು, 70ರಲ್ಲಿ ಈ ರೀತಿ ಬಹಳ ಯುದ್ಧಗಳು ನಡೆಯಿತು. ಅದರಲ್ಲಿ ಯಾವ ಯುದ್ಧದಲ್ಲಿಯೂ ಈ ಇಸ್ರೇಲ್ರನ್ನು ಜಯಿಸಕ್ಕಾಗಲಿಲ್ಲ, ಇವರನ್ನು ಜಯಿಸಕ್ಕಾಗಲಿಲ್ಲ ಅವರಿಂದ. ಹಾಗಾದ್ರೆ ಏನು ಮಾಡೋದು? ಸುತ್ತಲಿರುವಂಥ ದೇಶಗಳೆಲ್ಲ ಇವನು ಯಾಕೆ ಈ ರೀತಿ ಜಯಿಸ್ತಾನೆ ಎಂಬುದಾಗಿ ನೋಡಿ ಇವರಿಗೆ ಗೊತ್ತಾಯಿತು, ಇವನು ಬಹಳ ಧರ್ಮದ ನಂಬಿಕೆ, ದೇವರ ನಂಬಿಕೆ ಇರೋವನ್ನೆಲ್ಲ ಗೊತ್ತಾಯಿತು. ಹಾಗಾಗಿ ಏನು ಮಾಡಿದ್ರು ಅಂದರೆ ಪ್ಲಾನ್ ಮಾಡಿ ಒಂದು ಯುದ್ಧವನ್ನು ಮಾಡಿದ್ರು. ಯಾವಾಗಲೂ ವಿಶ್ರಾಂತಿಯ ದಿನದಲ್ಲಿ. ಯಹೂದರಿಗೆ ವಿಶ್ರಾಂತಿ ದಿನವಿದೆ. ಈಗ ನಾವು ಶನಿವಾರ ಅಂತ ಹೇಳ್ತೀವಿ, ಅವರಿಗೆ ಬಂದು ಅದು ವಿಶ್ರಾಂತಿ ದಿನ ಅಂತ ಹೇಳ್ತಾರೆ. ಸಾಬತ್ ಡೇ ಎಂಬುದಾಗಿ ಅವರು ಹೇಳ್ತಾರೆ. ಆ ದಿನದಲ್ಲಿ ಯುದ್ಧವನ್ನು ಆರಂಭಿಸಿದ್ರೆ ಅವನು ಆ 24 ಅವರ್ಸ್ ಏನು ಮುಟ್ಟೋದಿಲ್ಲ ಕೈಯಲ್ಲಿ, ಯಾವ ಕಾರ್ಯವನ್ನ ಮಾಡೋದಿಲ್ಲ. ಸೊ ಅವ್ರು ಏನ್ ಮಾಡಿದ್ರು ಅಂದ್ರೆ ಆ ವಿಶ್ರಾಂತಿ ದಿನದಲ್ಲಿ ಯುದ್ಧವನ್ನು ಆರಂಭಿಸಿದರು. ಅವರು ಸುಧಾರಿಸುವುದರೊಳಗೆ ಹೊಡೆದಾಕ್ಬಿಡ್ಬೇಕು ಅವ್ರನ್ನ. ಆ ರೀತಿಯಾಗಿ ಹೇಳಿ ಬಹಳ ಸುಂದರವಾದ ಪ್ಲಾನ್ ಮಾಡಿ ಇವರೆಲ್ಲರನ್ನ ವಿಶ್ರಾಂತಿಯ ದಿನದ ಆರಂಭ ದಿನದಲ್ಲಿ ಯುದ್ಧವನ್ನು ಆರಂಭಿಸಿದರು. ಅವರು ಸಾಯಂಕಾಲ ಎಲ್ಲವನ್ನಿಟ್ಟು ದೇವರಿಗೆ ಆ ವಿಶ್ರಾಂತಿ ದಿನ ಆರಂಭಿಸಕ್ಕೆ ಹೋಗ್ತಾನೆ. ಅದರಲ್ಲಿ ಇನ್ನೊಂದಿದೆ, ಆ ವಿಶ್ರಾಂತಿ ದಿನದಲ್ಲಿ ಇಷ್ಟು ಡಿಸ್ಟೆನ್ಸ್ ಮಾತ್ರ ನಡಿಬೇಕು ಅಂತಿದೆ, ಅದ್ಮೇಲೆ ನಡಿಬಾರ್ದು ಅಂತಿದೆ ಯಹೂದ್ಯರಿಗೆ. ಅದೆಲ್ಲರಿಗೂ ಅನ್ವಯ. ಆ ರೀತಿಯಾಗಿರುವ ಸೈನ್ಯದವರು ಬಹಳ ಜನ ಇದ್ದಾರೆ. ಸೊ ಇವತ್ತು ಕೂಡ ನೋಡಿ ಬೆಂಜಮಿನ್ ನೆತನ್ಯಾಹು ಪ್ರಧಾನಿಯಾಗಿದ್ದಾರೆ. ಅವರು ಮಾತಾಡ್ಬೇಕಾದ್ರೆ ನೋಡಿ ದೇವರ ಬಗ್ಗೆ ಒಂದು ಮೆನ್ಷನ್ ಮಾಡ್ತಾನೆ ಇರ್ತಾರೆ. ಗಾಡ್ ನಮ್ಗೆ ಈ ರೀತಿಯಾಗಿ ಹೇಳಿದ್ರು, ನಮ್ಮ ಬೈಬಲ್ ಈ ರೀತಿ ಹೇಳಲ್ಪಟ್ಟಿದೆ, ಅಬ್ರಹಾಂ ಈ ರೀತಿ ಹೇಳಿದ್ದಾರೆ ಎಂಬುದಾಗಿ ಆ ಒಂದು ಕೋಟ್ ಕೊಡ್ತಾನೆ ಇರ್ತಾರೆ. ಅವರ ಒಳಗೆ ಆ ಧರ್ಮದ ನಂಬಿಕೆ, ಅಲ್ಲಿಯೂ ದೇವರ ನಂಬಿಕೆ ಇಲ್ಲದವರು ಇದ್ದಾರೆ. ಯಹೂದರ ಒಳಗೆ ಕೂಡ ದೇವರು ಇಲ್ಲ ಎಂಬುದಾಗಿ ಹೇಳೋರು ಕೂಡ ಇದ್ದಾರೆ. ಆದರೆ ಬಹುತೇಕವಾಗಿ ಅವರ ದೇವರ ನಂಬಿಕೆ ಅಧಿಕ ಇರುವವರು. ಸೊ ಅವಾಗ ಏನಾಯ್ತು ಅಂದ್ರೆ ವಿಶ್ರಾಂತಿ ದಿನದಲ್ಲಿ ಯುದ್ಧವನ್ನು ಆರಂಭಿಸ್ತಾರೆ. ಇವರಿಂದ ಏನ್ ಮಾಡೋಕ್ಕಾಗಲಿಲ್ಲ, ಬಂದೂಕವನ್ನು ತೆಗೆದುಕೊಂಡು ಯುದ್ಧ ಮಾಡೋಕ್ಕಾಗಲಿಲ್ಲ. ಆಗ ಯಹೂದ್ಯ ಸೈನ್ಯ ಒಂದು ತೀರ್ಮಾನ ಮಾಡ್ತೀನಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಡಿಫೆನ್ಸ್. ಅಫೆನ್ಸೇ ಇಲ್ಲ, ಒಡೆಯೋದಿಲ್ಲ, ಏನು ಮಾಡಲ್ಲ. ನಾವು ಒಳಗೆ ಬರ್ತಾ ಅವ್ರನ್ನ ತಡೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಬೇರೆ ಏನು ಮಾಡೋಕ್ಕೆ, ದೇಶವನ್ನು ಬಿಟ್ಟು ಹೋಗಿ ಯುದ್ಧ ಮಾಡೋಕ್ಕಾಗಲ್ಲ. ಸೊ ಒಂದು ಯುದ್ಧವನ್ನು ಆರಂಭಿಸ್ತಾರೆ. ಆ ಒಂದು ದಿನ ಪೂರ್ತಿಯಾಗಿ ಇವರು ಡಿಫೆನ್ಸ್ ಮಾಡೋದಕ್ಕೆ ಆರಂಭಿಸ್ತಾರೆ. ಇವರು ತಡೆ ಮಾಡೋದು ನೋಡಿ ಒಳಗೆ ಬರೋಕ್ಕಾಗಲಿಲ್ಲ ಅವರಿಂದ. ಇವಾಗ ಕೂಡ ಹೇಳ್ತೀನಿ, ಅವರಲ್ಲ, ಅವರ ದೇವರು ದೊಡ್ಡವರು. ಯಾಕೆಂದ್ರೆ ಅದು ಅವರು ವಾಗ್ದಾನ ಮಾಡಿದ್ದು. ಮತ್ತೊಂದು ಈ ರೀತಿ ಯೋಚನೆ ಮಾಡಿ ನೋಡಿ, ವಿಶ್ರಾಂತಿ ದಿನ ದೇವ್ರಿಗೋಸ್ಕರವಾಗಿ ಕೂತಿದ್ದೀನಿ, ಆ ಒಂದು ದಿನ ನಾನು ಮುಟ್ಟೋದಿಲ್ಲ, ಈ ಒಂದು ದಿನ ನನ್ನ ಒಡೆಯಕ್ಕೆ ಶುರು ಮಾಡ್ತೀಯಾ ಅಂತ ಹೇಳ್ಬೇಕಾದ್ರೆ ಸಾಧಾರಣವಾಗಿ ಯೋಚನೆ ಮಾಡಿ ನೋಡೋದಾದ್ರೆ ಅವನು ದೇವರಿಗಾಗಿ ಹಿಂಗ್ ಮಾಡ್ತಿರ್ಬೇಕಾದ್ರೆ ಒಬ್ಬನು ಈ ರೀತಿ ಬರ್ತಾನೆ ಅಂತ ಹೇಳಿದ್ರೆ ದೇವ್ರು ನೋಡ್ಕೊಂತಾನೆ ಅನ್ನೋ ಭಾವನೆ ಬರುತ್ತೆ, ಬರಲ್ವಾ? ಇಲ್ವಾ? ಹಾಗೆ ಆ ಒಂದು ಸಮಯವನ್ನು ಕೊಟ್ಟರು. ಇದು ಬಂದು ದೇವರ ನನಗೆ ಯುದ್ಧವನ್ನ ಮಾಡಬೇಕು, ದೇವರಿಗೋಸ್ಕರವಾಗಿ ಆಯುಧ ಮುಟ್ತಾ ಇಲ್ಲ, ಅವರ ಯುದ್ಧವನ್ನ ಮಾಡ್ಬೇಕೆಂಬುದ ಬಿಟ್ಬಿಟ್ರು. ಯುದ್ಧ ಆರಂಭ ಆಯ್ತು. ಆ ಒಂದು ದಿನ ಪೂರ್ತಿಯಾಗಿ ಡಿಫೆನ್ಸ್ ನಡೆಯುತ್ತೆ, ಅಫೆನ್ಸ್ ಇಲ್ವೇ ಇಲ್ಲ, ಏನೂ ಇಲ್ಲ. ದೇವರವರಿಗೆ ಸಹಾಯ ಮಾಡ್ತಾರೆ. ಅವರಿಂದ ಮುಂದೆ ಬರೋಕ್ಕಾಗಲಿಲ್ಲ ಎಷ್ಟೇ ಬಂದರೂ ಕೂಡ.
ಆ ವಿಶ್ರಾಂತಿ ದಿನ ಮುಗಿಯುತ್ತೆ, ಮತ್ತೆ ಹೊಡೆಯೋದಕ್ಕೆ ಆರಂಭಿಸ್ತಾರೆ. ಜೂನ್ ತಿಂಗಳು 5ನೇ ತಾರೀಕು ಇದು ನಡೆಯುತ್ತೆ. 1967ರಲ್ಲಿ ಜೂನ್ 5 ನಡೆಯುತ್ತೆ. ಇದಕ್ಕೆ ಹೆಸರು 6 ದಿನಗಳ ಯುದ್ಧ ಎಂಬುದಾಗಿ ಹೆಸರು. ಯಾಮ್ ಕಿಪ್ಪೋರ್ ವಾರ್, ವಿಶ್ರಾಂತಿ ದಿನದಲ್ಲಿ ಆರಂಭವಾದಂತ ಯುದ್ಧ. 6 ದಿನಗಳ ಯುದ್ಧ ನಡೆಯಿತು. ಟೋಟಲ್ ಯೆರೂಸಲೇಮ್ ಇವ್ರ ಕೈಗಳಿಗೆ ಬಂದಿತ್ತು. ಆಗಲೇ ಅಫಿಷಿಯಲ್ ಆಗಿ ಯಾವಾಗ ಕ್ರಿಸ್ತ ಶಕ 70ರಲ್ಲಿ ಓಡಿಸಲ್ಪಟ್ರು, ಇನ್ನು ಹೇಳಬೇಕಂದ್ರೆ ಈ ಚಿದ್ಕೀಯನ ಕಾಲದಲ್ಲಿ ಅಫಿಷಿಯಲ್ ಆಗಿ ಎಳಕೊಂಡು ಹೊರಗೋಲ್ಪಟ್ರು. ಮತ್ತೆ ಅಫಿಷಿಯಲ್ ಆಗಿ ಸೈನ್ಯವಾಗಿ ಇವರು ಒಳಗೆ ನುಗ್ಗಿದ್ದು 1967 ಜೂನ್ ತಿಂಗಳೇ. ಆ ಒಂದು ಯುದ್ಧ ಆರಂಭವಾಯಿತು, ಒಳಗೆ ಪ್ರವೇಶ ಮಾಡ್ತಾರೆ. 6 ದಿನ ಯುದ್ಧದಲ್ಲಿ ಟೋಟಲ್ ಯೆರೂಸಲೇಮ್ ಅನ್ನ ಅವರು ವಶಪಡಿಸ್ಕೋತಾರೆ. ಯೆರೂಸಲೇಮ್ ಅವರಿಗೆ ಕಾರ್ಯವಿದೆ. ಈ ಸಂದರ್ಭದಲ್ಲಿ ಒಂದು ಸಂಭವ ನೆನಪಿಗೆ ಬರ್ತಾ ಇದೆ. ಮೊದಲ ಮಹಾಯುದ್ಧ ಮುಗಿಬೇಕಾದ್ರೆ ಯೆರೂಸಲೇಮ್ ಬಂದು ಟರ್ಕಿ ವಿಷಯದಲ್ಲೇ ಇತ್ತು. ಆಗ ಇಂಗ್ಲೆಂಡ್ ಆ ಯುದ್ಧವನ್ನು ಮಾಡಿತ್ತು. ಮಾಡಬೇಕಾದ್ರೆ ಸ್ವಲ್ಪವಾಗಿ ಎಲ್ಲ ದೇಶವನ್ನು ಹಿಡಿದ್ರು, ಎಲ್ಲ ದೇಶವನ್ನು ಹಿಡಿತಾ ಬರ್ತಿರ್ಬೇಕಾದ್ರೆ ಹಾಗೆ ಅವರು ಯೆರೂಸಲೇಮಿಗೆ ಬರ್ತಾರೆ. ಅವತ್ತು ಇಂಗ್ಲೆಂಡ್ನ ಅಧಿಪತಿ ಹೆಸರು ಜನರಲ್ ಆಲನ್ ಬಿ ಎಂಬುದಾಗಿ. ಆಲನ್ ಬಿಗೆ ಏನಂದ್ರೆ, ಇದು ಬಂದು ದೇವರು ಕತ್ತಿಯ ಮೇಲೆ ರಾಜನಾಗಿ ಒಳಗೆ ಬಂದಂತ ಸ್ಥಳ, ಇದನ್ನ ಗುಂಡಾಕಿ ಹಿಡಿಬಾರದು. ಅವರು ಬಹಳ ಗುಂಡುಗಳನ್ನ ದಾಳಿಯನ್ನು ಅವರು ಮಾಡಿದರೆ ಅವರ ಭಾವನೆ ಅದು. ಈ ಗುಂಡು ಹಾಕಿ ಆ ಸ್ಥಳವನ್ನ ಏನು ಮಾಡಿಬಿಡಬಾರ್ದು ಎಂಬುದಾಗಿ ಅವ್ರು ಪ್ಲಾನ್ ಮಾಡ್ತಾರೆ. ಏನ್ ಪ್ಲಾನ್ ಮಾಡ್ತಾರೆ ಅಂದ್ರೆ, ಆಗನೇ ಮಹಾಯುದ್ಧದಲ್ಲಿ ಫ್ಲೈಟ್ ಎಲ್ಲ ಇತ್ತು. ಅವರು ಆರಿ ಫ್ಲೈಟ್ ಇಂದ ಒಂದು ಪಾಂಪ್ಲೆಂಟ್ ಬರ್ದಾಕ್ತಾರೆ. ಏನ್ ಬರ್ದಾಕ್ತಾರೆ ಅಂದ್ರೆ, ನೀವು ಶರಣರಾಗ್ರಿ, ನಿಮ್ಮನ್ನ ಕ್ಷಮಿಸ್ತೀವಿ, ನೀವು ಯಾರು ಜಗಳ ಆಡಬೇಡಿ, ಆ ರೀತಿಯಾಗಿ ಹೇಳಿ. ಆಗ ಇಸ್ರೇಲೇ ಇಲ್ಲ. 1948ರಲ್ಲಿ ಇಸ್ರೇಲ್. ಇದು ನಡೆಯುವುದು 1917 ಮೊದಲ ಮಹಾಯುದ್ಧದಲ್ಲಿ. ಅವಾಗಿನ ಫಸ್ಟ್ ಫ್ಲೈಟ್ ಯೂಸ್ ಮಾಡ್ತಾ ಇದ್ದಾರೆ. ಈಗ ಮೇಲಿಂದ ಈ ಪಾಂಪ್ಲೆಟ್ನ ಹಾಕ್ತಾರಲ್ವಾ, ಒಳಗೊಳಗೆ ಇರುವವರು ತುರ್ಕಿಯವರಿಗೆ ಇದನ್ನ ಹಾಕಿ ಬರಬೇಕಾದ್ರೆ ಏನು ಹೆಸರು ಬರೆಯಲ್ಪಟ್ಟಿದೆ ಅಂದ್ರೆ ಆಲನ್ ಬಿ ಅಂತ ಬರೆಯಲ್ಪಟ್ಟಿದೆ. AL ಲನ್ ಬಿ ಅಂತ ಬರೀಬೇಕಾದ್ರೆ ಇವ್ರು ಯಾವ ರೀತಿ ಇವ್ರು ತಗೊಂಡ್ರು ಅಂದ್ರೆ, ದೇವರು ಇವರಿಗೆ ಬಂದು ಆಜ್ಞೆಯನ್ನು ಕೊಡ್ತಾ ಇದ್ದಾರೆ, ಆಕಾಶದಿಂದ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಫ್ಲೈಟ್ ಇಂದ ಬರೋದು ಅರ್ಥ ಆಗ್ತಾ ಇಲ್ಲ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆಕಾಶದಿಂದ ಬರ್ತಾ ಇದೆ, ದೇವರ ಆಜ್ಞೆ ಕೊಡ್ತಾ ಇದ್ದಾರೆ, ಶರಣರಾಗ್ರಿ ಎಂಬುದಾಗಿ ಹೇಳಿ. ಆ ರೀತಿಯಾಗಿ ಹೇಳಿ ಒಂದು ಗುಂಡು ಹಾಕದೆ ಆ ಪಟ್ಟಣ ಹಿಡಿಯಲ್ಪಟ್ಟಿತು. ಅಂತ ಒಂದು ಪಟ್ಟಣ ಅಧಿಕ ಗುಂಡು ಹಾಕಿ ಹಿಡಿಯಲ್ಪಟ್ಟಿದ್ದು 1967ರಲ್ಲಿ. ಅನಂತರ 40 ವರ್ಷದಲ್ಲಿ 50 ವರ್ಷದಲ್ಲಿ ಅಧಿಕ ಗುಂಡು ಹಾಕಿ ಆ ಪಟ್ಟಣವನ್ನು ಹಿಡಿದು ಯುದ್ಧ ಮಾಡಿ ಹಿಡಿದ್ರು ಆ ಪಟ್ಟಣವನ್ನ. ಆ ಪಟ್ಟಣ ಅವರ ಕೈಗಳಿಗೆ ಬಂತು. ಇದನ್ನ ಜಕರಿಯ 12:6 ದೇವರು ಹೇಳ್ತಾರೆ, ಮತ್ತೆ ಅವರ ಕೈಗಳಿಗೆ ಒಪ್ಪಿಸಿಕೊಡುತ್ತೇನೆ ಅಂತ ಹೇಳಿದ್ರು. ಅದೇ ರೀತಿ ಅವರ ಕೈಗಳಿಗೆ ಬಂದಿತ್ತು ಯೆರೂಸಲೇಮ್. ಅವತ್ತು ಅವರ ಕೈಗಳಿಗೆ ಬಂದಂತ ಯೆರೂಸಲೇಮೇ ಇವತ್ತಿನವರೆಗೂ ಅವರ ಕೈಯಲ್ಲೇ ಇದೆ, ದೇವರು ವಾಗ್ದಾನ ಮಾಡಿದಂತ ಯೆರೂಸಲೇಮ್. ಸೊ ಈ ಯೆರೂಸಲೇಮ್ನಲ್ಲಿ ದಾವೀದನು ಆಳ್ವಿಕೆ ಮಾಡಿದ. ಈಗ ಯಹೂದ್ಯರ ನಂಬಿಕೆ ಏನಂದ್ರೆ, ನಮ್ಮ ಮೆಸ್ಸಿಯ ಮತ್ತೆ ಬರ್ತಾರೆ. ಅವರು ಅದನ್ನೇ ಹೇಳ್ತಾ ಇದ್ರೆ, ನಮ್ಮ ಮೆಸ್ಸಿಯ ಮತ್ತೆ ಬರ್ತಾರೆ, ಮತ್ತೆ ಬರುವಾಗ ಇದೇ ಯೆರೂಸಲೇಮ್ ಅನ್ನ ರಾಜಧಾನಿಯಾಗಿಟ್ಟು ಅವರು ಆಳ್ವಿಕೆ ಮಾಡ್ತಾರೆ. ಸೊ ಯೆರೂಸಲೇಮ್ ನಮ್ಮ ಕೈಗಳಿಗೆ ಬರುತ್ತೆ ಎನ್ನುವುದು ಅವರಿಗೆ 3000 ವರ್ಷದ ನಂಬಿಕೆ. ಅವರ ನಂಬಿಕೆ ಅದು. ಅವರ ಪ್ರಧಾನವಾಗಿರುವ ಒಂದು ನಂಬಿಕೆಯಲ್ಲಿ ಒಂದು, ನಮ್ಮ ಮೆಸ್ಸಿಯನ್ನು ಬಂದು ಇಲ್ಲಿ ಆಳ್ವಿಕೆಯನ್ನ ಮಾಡ್ತಾರೆ ಎನ್ನುವಂಥದ್ದು, ಅವರ ದೇವರು ಬಂದು ಆಳ್ವಿಕೆ ಮಾಡ್ತಾರೆ ಎನ್ನುವಂಥದ್ದು. ಸೊ ಅದರ ಒಂದು ಆ ಕಾರ್ಯವೇ ಯೆರೂಸಲೇಮ್ ಪಟ್ಟಣ. ಈಗ ಯೆರೂಸಲೇಮ್ ಪಟ್ಟಣ ಅವರ ಕೈಗೆ ಬರಬೇಕು ಅಂತ ಗೊತ್ತು, ಬರುತ್ತೆ ಅಂತ ಗೊತ್ತು. ಅದೇ ರೀತಿ ಬಂದಿತ್ತು. ಅವತ್ತು ಯೆರೂಸಲೇಮ್ ಒಳಗೆ ಪ್ರವೇಶ ಮಾಡೋದಲ್ಲ 1967ರಲ್ಲಿ. ನೀವು ಆ ವಿಡಿಯೋಸಲ್ಲಿ ಇದೆ ನೋಡ್ರಿ. ಒಳಗೆ ಹೋದ ಕೂಡಲೇ ಅಷ್ಟು ಮಂದಿ ಲೆಟರ್ ತರ ಬರೆದು, ಆ ಯೆರೂಸಲೇಮ್ನಲ್ಲಿ ಒಂದು ಗೋಡೆ ಇದೆ, ವೇಲಿಂಗ್ ವಾಲ್ ಎಂಬುದಾಗಿ ಹೇಳಿ, ಅಳುವಂತಹ ಗೋಡೆ ಎಂಬುದಾಗಿ. ಅದೇನಂತ ಕೇಳುವುದಾದರೆ, ಯೆರೂಸಲೇಮಿನ ದೇವಾಲಯ ಇತ್ತು ಗೊತ್ತಾ, ಅದರಲ್ಲಿ ಬಾಕಿ ಉಳಿದಿರುವಂತಹ ಒಂದು ಭಾಗ ಮಾತ್ರ ಬಾಕಿ ಇದೆ. ಎಲ್ಲವನ್ನು ರೋಮಾನ್ಯರು ಹೊಡೆದಾಕಿದ್ರು, ಈ ಒಂದು ಭಾಗ ಮಾತ್ರ ಬಾಕಿ ಇದೆ. ಸೊ ಹೇದ್ರು ಇವತ್ತು ಕೂಡ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲೋಗಿ ಅಳ್ತಾರೆ. ಆ ಸ್ಥಳದಲ್ಲಿ ಅವರು ಬಂದು ಆ ಗೋಡೆಯನ್ನು ಹಿಡಿದು ಅಳ್ತಾರೆ, ತಲೆನ ಚಿಚ್ಕೊಂಡು ಅಳ್ತಾರೆ. ತಮ್ಮ ಪ್ರಾರ್ಥನಾ ಮನವಿಗಳನ್ನ ಪ್ರಾರ್ಥನೆ ಬರೆದಿರ್ತಾರೆ ಯಹೂದ್ಯರು. ಅವರ ನಂಬಿಕೆ. ನಮಗ ಆ ರೀತಿ ಎಲ್ಲ ನಾವು ಮೊಣಕಾಲೂರು ಎಲ್ಲಿ ಪಾಪ ಕ್ಷಮಾಪಣೆ ಕೇಳಿದ್ರು, ಏನ್ ಕೇಳಿದ್ರು ದೇವರು ಮಾಡ್ತಾರೆ, ಹೆಸರು ಏನ್ ಕೇಳಿದ್ರು ಕೊಡ್ತೀನಿ ಅಂತ ಯೇಸು ಹೇಳಿದಾರಲ್ವಾ, ಇವರ ನಂಬಿಕೆ ಅದು. ಸೊ ಹೋಗಿ ಬರೆದಿಡ್ತಾರೆ. ಸೊ ಆ ಗೋಡೆಯಲ್ಲಿ ಏನ್ ಬರೆದ್ರು ಅಂತ ಹೇಳಿದ್ರೆ, ಒಂದು ಪ್ರತ್ಯೇಕ ವಿಷಯ ಇದೆ, ಕಡೆಯದಾಗಿ ಯೆರೂಸಲೇಮ್ ಒಳಗೆ ಬಂದಿದ್ದೇವೆ, ಇನ್ನು ಯಾವತ್ತೂ ಇದನ್ನು ಬಿಟ್ಟು ಕೊಡುವುದಿಲ್ಲ. 1967ನಲ್ಲಿ ಬರೆದಿದ್ದು. ಇವತ್ತಿನವರೆಗೂ ಯಹೂದ್ಯರದನ್ನು ಕೊಡುವುದಕ್ಕೆ ತಯಾರಾಗಿಲ್ಲ. ಸೊ ಅದರ ನಂತರ ಪಾಲಸ್ತೀನಿಯರು ಬಂದರು, ಅವರೊಂದಿಗೆ ಸಮಸ್ಯೆ ಬಂದಿತ್ತು. ಅಂದರೆ ಪ್ರತ್ಯೇಕ ದೇಶದ ಒಂದು ಸಮಸ್ಯೆ. ಅವರಿಗೆ ಪ್ರತ್ಯೇಕ ದೇಶ ಸಿಕ್ಕಿತು, UN ಮಾತ್ರ ಸಿಕ್ಕಿದೆ. ಅವರು ಈಗ ನಮಗೊಂದು ರಾಜಧಾನಿ ಬೇಕು ಎಂಬುದಾಗಿ ಕೇಳ್ತಾ ಇದ್ದಾರೆ. ಆ ರಾಜಧಾನಿ ಯಾವುದು ಬೇಕು ಅಂತ ಹೇಳಿದ್ರೆ, ಈ ಯೆರೂಸಲೇಮ್ ಪಟ್ಟಣ ಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಇದನ್ನ ಪ್ರತ್ಯೇಕ ದೇಶ ಯೆರೂಸಲೇಮ್ ಪಟ್ಟಣ ನಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾಕೆ ನಾವು ಹೇಳಿದ್ವಲ್ಲ, ಅವರಿಗೆ ಮುಖ್ಯವಾಗಿರುವಂತಹ ಒಂದು ಆರಾಧನೆ ಸ್ಥಳ ಇದೆ ಎಂಬುದಾಗಿ ಹೇಳಿ, ಆ ಬೆಟ್ಟದೊಂದಿಗೆ ನಮಗೆ ಕೊಡ್ರಿ ಎಂಬುದಾಗಿ ಅವರು ಕೇಳ್ತಾ ಇದ್ದಾರೆ.
ಆದರೆ ಯಹೂದ್ಯರು ಹೇಳ್ತಾ ಇದ್ದಾರೆ ನಾನು ಅದ್ರಲ್ಲಿ ಒಂದು ಇಡೀನೂ ಕೊಡಲ್ಲ ನಾನು ಅಂತ. ನಾರ್ಮಲ್ ಆಗಿ ನೋಡುವುದಕ್ಕೆ ಇದೊಂದು ಸ್ವಲ್ಪ ತಪ್ಪ ಕಾಣಿಸುತ್ತೆ, ಯಾಕೆ ಯಹೂದ್ಯರು ಕೊಡ್ತಾ ಇಲ್ಲ ಎಂಬುದಾಗಿ, ಅವರ ಸ್ಥಳವನ್ನು ಕೊಡುತ್ತಾನೆ ಎಂಬುದಾಗಿ ಹೇಳಿ. ಆದರೆ ಯಹೂದ್ಯರಿಗೆ ಪ್ರಕಾರ ಯೆರೂಸಲೇಮ್ ಎನ್ನುವುದು ಅಬ್ರಹಾಮನ ಕಾಲದಿಂದ ಪರಿಪೂರ್ಣವಾಗಿರುವಂತಹ ಒಂದು ಸ್ಥಳ. ಎರಡನೇದಾಗಿ ಇನ್ನೊಂದು ಕಾರ್ಯವನ್ನು ಕೂಡ ಯೋಚನೆ ಮಾಡಿ ನೋಡಿ. ಸರಿ, ಯೆರೂಸಲೇಮ್ ಇಟ್ಕೊಂತೀನಿ ಅಂತ ಹೇಳ್ತೀರಾ, ಅವರ ಧರ್ಮಸ್ಥಳ ಅಲ್ಲಿದೆ, ಅದನ್ನು ಕೊಡ್ಬೋದಲ್ಲ ಎಂಬುದಾಗಿ. ಯಹೂದ್ಯರು ಯಾಕೆ ಏನನ್ನು ಕೊಡೋದಿಲ್ಲ ಅಂತ ಹೇಳ್ತಾನೆ ಅಂತ ನೋಡೋದಾದ್ರೆ, ಅವನಿಗೆ ಮುಂಚಿತವಾಗಿ 2 ಆಲಯ ಇತ್ತಲ್ವಾ, 3ನೇ ದೇವಾಲಯ ಬರುತ್ತೆ ಎನ್ನುವಂಥದ್ದು ಈ ಸತ್ಯವೇದದಲ್ಲಿದೆ. 3ನೇ ದೇವಾಲಯ ಬರುತ್ತೆ, ಆ ಆಲಯವು ಆ ಬೆಟ್ಟದ ಮೇಲೆ ಬರುತ್ತದೆ ಎಂಬುದಾಗಿ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ನಡೆಯುತ್ತೆ. ಈಗ ಇಸ್ರೇಲ್ ಬಂದಿತ್ತು, ಯೆರೂಸಲೇಮ್ ಬಂದಾಯ್ತು. ಈಗ ಬೆಟ್ಟಕ್ಕೋಸ್ಕರವಾಗಿರುವ ಯುದ್ಧ ಬಹಳ ಇಂಪಾರ್ಟೆಂಟ್. ಅದರಲ್ಲಿಯೇ ಈ ಆಲಯ ಬರಬೇಕು ಅಂತ ಅವನು ಹೇಳ್ತಾನೆ. ಇಲ್ಲ, ಮುಂಚಿತವಾಗಿ ನಮ್ಮ ಆರಾಧನೆ ಸ್ಥಳದಲ್ಲಿ ಅಂತ ಇವ್ರು ಹೇಳ್ತಾರೆ. 2 ಸಮಸ್ಯೆಯಲ್ಲಿಯೇ ಇವತ್ತು ನಾವು ನಡೆಯುತ್ತಿರುವಂತ ಎಲ್ಲಾ ವಿಷಯಗಳಿಗೂ ಮೂಲ ಕಾರಣವಾಗಿರುವಂತ ಸ್ಥಳ ಇದುವೆ. ದೇವರ ಚಿತ್ತವಿರುವುದಾದರೆ ಬರುವ ಎಪಿಸೋಡ್ ಇದ್ರ ಬಗ್ಗೆ ನಮ್ಗೆ ಹೇಳ್ತೀನಿ. ಬಹಳ ಸಂತೋಷ ಬ್ರದರ್. ಈ ಒಂದು ಸಂಚಿಕೆಯಲ್ಲಿ ಯೆರೂಸಲೇಮ್ ಕುರಿತಾಗಿ ಅದರ ವಿವರವನ್ನು ಬಹಳ ಸುಂದರವಾಗಿ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿದ್ರೆ. ಈ ಒಂದು ಸಂಚಿಕೆಗೆ ಬಂದಿದ್ದಕ್ಕಾಗಿ ಬಹಳ ಸಂತೋಷ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಂಚಿಕೆಯಲ್ಲೂ ಕೂಡ ನಾವು ಕಳೆದ 2 ಸಂಚಿಕೆಯಿಂದ ನಾವು ಇಸ್ರೇಲ್ ಕುರಿತಾಗಿ ನೋಡುತ್ತಾ ಇದ್ದೇವೆ. ಈ ಒಂದು ಸಂಚಿಕೆಯಲ್ಲೂ ಕೂಡ ಯೆರೂಸಲೇಮ್ ಕುರಿತಾಗಿ, ಯೆರೂಸಲೇಮ್ನ ಹಿನ್ನೆಲೆ, ಯಾವ ರೀತಿಯಾಗಿ ಯೆರೂಸಲೇಮ್ ಇಸ್ರೇಲರ ಕೈವಶವಾಯಿತು ಎಂಬುದಾಗಿ ನಾವು ನೋಡಿದ್ವಿ. ದೇವರ ಚಿತ್ತವಾದರೆ ಬರುವಂತಹ ಸಂಚಿಕೆಯಲ್ಲಿ ಇನ್ನೂ ಕೂಡ ಇದರ ಕುರಿತಾಗಿ ಮುಂದುವರೆದ ಭಾಗವನ್ನು ನೋಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.